ಎಲ್ಲರಿಗೂ ಇಂದಿನ ಪ್ರವಚನಕ್ಕೆ ಸುಸ್ವಾಗತ. ನಿನ್ನೆ ಸತ್ವ ಮತ್ತು ರಜೋಗುಣಗಳ ವಿಚಾರದಲ್ಲಿ ಕೃಷ್ಣ ಪರಮಾತ್ಮ ನಿರ್ವಚನೆಯನ್ನಾಗಿ ತಮೋ ಗುಣವನ್ನ ಕುರಿತು ಈ 8ನೆಯ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅದರ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾನೆ. ಸತ್ವಗುಣ ತುಂಬಾ ಶ್ರೇಷ್ಠವಾದದ್ದು ನಿಜ, ಆದರೆ ಅದು ಕೂಡ ಬಂಧನಕ್ಕೆ ಕಾರಣವಾಗುತ್ತೆ. ರಜೋಗುಣ ನಮ್ಮನ್ನ ಪ್ರವೃತ್ತಿ ಮಾರ್ಗಕ್ಕೆ ತಳ್ಳುತ್ತೆ, ನಮ್ಮಿಂದ ಎಲ್ಲ ಕೆಲಸಗಳನ್ನ ಮಾಡಿಸುತ್ತೆ. ಅದರ ಬಣ್ಣ ಕೆಂಪು, ಯಾಕೆಂತಂದ್ರೆ ರಾಗದ ಬಣ್ಣ ಕೆಂಪು, ಆದ್ದರಿಂದ ಅದನ್ನ ಕೆಂಪು ಅಂತಲೇ ಕರಿತೀವಿ. ಹೀಗೆಲ್ಲ ವಿಷಯಗಳನ್ನ ಹೇಳಿಕೊಟ್ಟು ರಂಜನಾತ್ ರಾಗ ಅನ್ನುವ ಅದರ ನಿಷ್ಪತ್ತಿಯನ್ನ ಕೂಡ ನೋಡಿದವು. ಇವತ್ತು ತಮೋ ಗುಣದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಕೃಷ್ಣ ಪರಮಾತ್ಮ ಈ ಒಂದು ಅಧ್ಯಾಯದಲ್ಲಿ ನಮಗೆ ಯಾವ ರೀತಿ ಈ 3 ಗುಣಗಳನ್ನ ವಿವರಣೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಮೊದಲು ಅವುಗಳ ಡೆಫಿನೇಷನ್ ಹೇಳಿದ್ದಾನೆ, ನಂತರ ಅದರ ಕೆಲಸವನ್ನ ತೋರಿಸಿಕೊಟ್ಟಿದ್ದಾನೆ, ನಂತರ ಅದರ ಫಲವನ್ನ ಕೂಡ ನಮ್ಮ ಜೀವನದ ಅಂತ್ಯಕಾಲದಲ್ಲಿ ಈ ಗುಣಗಳ ಪ್ರಭಾವ ನಮ್ಮ ಮೇಲೆ ಹೇಗಾಗತ್ತೆ ಅಂತ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ. ಈ ಇಡೀ ಅಧ್ಯಾಯ ಗುಣಗಳ ಬಗ್ಗೆ ಒಂದು ವಿಮರ್ಶೆಯನ್ನ ಕೃಷ್ಣ ಪರಮಾತ್ಮ ಮಾಡಿಕೊಡ್ತಾ ಇದ್ದಾನೆ. ಈ ಗುಣಗಳು, ಅವುಗಳ ಕಾರಣದಿಂದಲೇ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರವರ್ತಿಸ್ತೀವಿ. ನಮ್ಮ ಇಡೀ ಪ್ರಕೃತಿಯ ಮೇಲೆ ಅದರ ಪ್ರಭಾವ ಅತಿ ಹೆಚ್ಚಾಗಿದೆ. ನಮ್ಮ ವ್ಯಕ್ತಿತ್ವಗಳು ರೂಪುಗೊಳ್ಳೋದು ಈ ಗುಣಗಳ ಕಾರಣದಿಂದಾಗಿ. ಅವು ಎಷ್ಟೆಷ್ಟು ಈ ಗುಣಗಳು ಯಾವ ರೀತಿಯಲ್ಲಿ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದನ್ನ ಇಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ಕೊಟ್ಟಿದ್ದಾನೆ. ತಮೋ ಗುಣ ತಮಸ್ತ್ವಜ್ಞಾನಜಂ ವಿದ್ಧಿ, ತಮಃ ತು ಅಜ್ಞಾನಜಂ ವಿದ್ಧಿ. ಈ ತಮೋಗುಣ ಅಜ್ಞಾನದಿಂದ ಉದ್ಭವವಾದದ್ದು. ಮೋಹನಂ, ಎಲ್ಲ ದೇಹಗಳನ್ನು ಎಲ್ಲ ಪ್ರಾಣಿಗಳನ್ನು ಒಂದು ರೀತಿಯಲ್ಲಿ ವಶೀಕರಣಕ್ಕೆ ಮೋಹನಗೊಳಿಸುವಂತ ಒಂದು ಗುಣ ಇದು. ಇದರ ಮುಖ್ಯ ವಿಚಾರಗಳೇನು, ಇವುಗಳಿಂದ ನಾವು ಹೇಗೆ ಗುರುತಿಸಬಹುದು ಅಂತಂದ್ರೆ, ಪ್ರಮಾದ, ಆಲಸ್ಯ, ನಿದ್ರಾಭಿಹಿ ತತ್ ನಿಬಧ್ನಾತಿ ಭಾರತ. ಪ್ರಮಾದ ಅಂತಂದ್ರೆ ಅನವಧಾನತ. ಯಾವುದೇ ವಿಷಯದಲ್ಲಿ ಇಷ್ಟ ಇಟ್ಕೊಂಡು ಅದನ್ನ ನಾವು ಕೇಳಿಸಿಕೊಳ್ಳದೆ ಇರೋದಕ್ಕೆ ಅನವಧಾನತ ಅಂತ ಕರಿತೀವಿ. ಅವಧಾನ ಅಂತಂದ್ರೆ ಮನಸ್ಸನ್ನ, ಬುದ್ಧಿಯನ್ನ ಒಂದೇ ಕಡೆ ಕೇಂದ್ರೀಕರಿಸಿಕೊಂಡು ತುಂಬಾ ನಿಸ್ಪೃಹೆಯಿಂದ ಆ ವಿಚಾರವನ್ನ ಕೇಳಿಕೊಳ್ಳೋದಕ್ಕೆ, ಅದಕ್ಕೆ ಅವಧಾನ ಅಂತ ಕರಿತೀವಿ. ಅವಧಾನ ಕಲೆ ತುಂಬಾ ಸುಪ್ರಸಿದ್ಧವಾದಂತಹ ಕಲೆ. ಅಲ್ಲಿ ಒಬ್ಬನೇ ವ್ಯಕ್ತಿ 100 ಜನಕ್ಕೆ ಬೇಕಿದ್ರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲ. ಸಾಮಾನ್ಯವಾಗಿ 8 ಜನರಿಗೆ ಆತ ಏಕಕಾಲದಲ್ಲಿ ಅವರ ಪ್ರಶ್ನೆಗಳನ್ನ ಮನಸ್ಸಿನಲ್ಲಿ ಕೇಳಿಕೊಂಡು ಅವುಗಳಿಗೆ ಒಂದೊಂದಾಗಿ ಉತ್ತರಗಳನ್ನ ಕೊಡ್ತಾ ಹೋಗೋದಕ್ಕೆ ಅಷ್ಟಾವಧಾನ ಅಂತ ಕರಿತೀವಿ. ಎರಡನೆಯದಾಗಿ ಸಾಮಾನ್ಯವಾಗಿ ಶತಾವಧಾನ. 100 ಜನರ ಪ್ರಶ್ನೆಗಳಿಗೆ ಅವರ ಪ್ರಶ್ನೆಗಳನ್ನ ಮನಸ್ಸಿನಲ್ಲಿಯೇ ಉಳಿಸಿಕೊಂಡು ಜ್ಞಾಪಕ ಶಕ್ತಿಯ ಮೂಲಕ ಅದಕ್ಕೆ ಎಲ್ಲ ಪ್ರಶ್ನೆ ಕೊಡೋದು ಶತಾವಧಾನ. ಇಲ್ಲಿ ಮಾತನಾಡ್ತಾ ಇರೋದು ಪ್ರಮಾದ. ಅದಕ್ಕೆ ಮುಖ್ಯವಾದಂತ ಅರ್ಥ ಅವಧಾನ ಇಲ್ಲದಿರುವಿಕೆ. ಅಂದ್ರೆ ನಾವು ಮಾಡುವ ಕೆಲಸದಲ್ಲಿ ಅಜಾಗರೂಕತೆಯನ್ನ ತೋರಿಸಿದಾಗ ಅದಕ್ಕೆ ಪ್ರಮಾದ ಅಂತ ಕರೀತೀವಿ. ಆ ಪ್ರಮಾದ ಈ ಒಂದು ತಮೋ ಗುಣದ ಮುಖ್ಯ ಕಾರಣವಾಗಿ ಬೀಳುತ್ತೆ. ಆಲಸ್ಯ, ಮಾಡಬೇಕಾದ ಕೆಲಸವನ್ನ ಮುಂದೂಡೋದು. ಇದಕ್ಕೆ ಇಂಗ್ಲಿಷ್ ನಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಪದ ಇದೆ. ಎಲ್ಲ ಕೆಲಸಗಳನ್ನ ಮುಂದೂಡ್ತಾ ಇರೋದಕ್ಕೆ
ಸಾಮಾನ್ಯವಾಗಿ ಹೇಳ್ತೀವಿ ಇದೊಂದು ಮನೋ ದೌರ್ಬಲ್ಯ. ಈ ಮನೋ ದೌರ್ಬಲ್ಯದಿಂದ ಏನಾಗತ್ತೆ ಅಂತಂದ್ರೆ, ನಾವು ಯಾವ ಕೆಲಸವನ್ನ ಯಾವ ಸಂದರ್ಭದಲ್ಲಿ ಮಾಡಬೇಕಾಗಿದೆಯೋ ಅದನ್ನ ಆ ಸಂದರ್ಭದಲ್ಲಿ ಮಾಡದೆ ಸುಮ್ಮನೆ ಮುಂದೂಡ್ತಾ ಇರೋದು, ಅದಕ್ಕೆ ಈ ಆಲಸ್ಯ ಅಂತ ಕರೀತೀವಿ. ನಿದ್ರಾ, ಯಾವಾಗಲೂ ನಿದ್ದೆಯನ್ನ ಮಾಡ್ತಾ ಇರುವಂತ ಒಂದು ಸ್ವಭಾವ, ಅಂದ್ರೆ ಅತಿ ಹೆಚ್ಚು ಸಮಯವನ್ನ ನಿದ್ದೆಯಲ್ಲಿ ಕಳೆಯೋದು. ನಿದ್ದೆ ಒಂದು ರೀತಿಯಲ್ಲಿ ಕ್ಷಣಿಕ ಮರಣ ಅಂತ ಹೇಳ್ಬೋದು. ಯಾಕೆಂದ್ರೆ ಆವಾಗ ನಮ್ಮ ಯಾವ ಅಂತಃಕರಣವೂ ಕೆಲಸ ಮಾಡೋದಿಲ್ಲ. ಬುದ್ಧಿ ಆಗ್ಲಿ, ಮನಸ್ಸಾಗ್ಲಿ, ಅಹಂಕಾರವಾಗ್ಲಿ ಅವಾಗ ಯಾವ ಕೆಲಸವನ್ನು ಮಾಡದೆ ಸ್ತಬ್ಧವಾಗಿ ಮಲಗಿಬಿಟ್ಟಿರ್ತೀವಿ. ಅದು ನಮ್ಮ ಇಡೀ ಅಂತಃಕರಣವನ್ನ, ದೇಹವನ್ನ ಒಂದು ರೀತಿಯ ಜಾಡ್ಯಕ್ಕೆ ಗುರಿಪಡಿಸುತ್ತೆ. ಅದು ನಿದ್ರೆ. ಈ ಮೂರೂ ವಿಚಾರಗಳ ಇದು ನಿದ್ರಾ ಅಂತಂದ್ರೆ ಸ್ಲಂಬರ್ ಅಂತನೋ ಅರ್ಥ. ಮತ್ತೆ ಆಲಸ್ಯ ಅಂತಂದ್ರೆ ಪ್ರೊಕ್ರಾಸ್ಟಿನೇಷನ್, ಮಾಡಬೇಕಾದಂತಹ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡದೆ ಅದನ್ನ ಮುಂದೂಡ್ತಾ ಹೋಗೋದಕ್ಕೆ ಪ್ರೊಕ್ರಾಸ್ಟಿನೇಷನ್ ಅಂತ ಕರಿತೀವಿ. ಅದೇ ಆಲಸ್ಯ, ಆಲಸ. ಈ ಮೂರೂ ಕಾರಣಗಳಿಂದಾಗಿ ಮನುಷ್ಯನನ್ನ ಈ ಒಂದು ಗುಣ ಅಂದ್ರೆ ತಮೋಗುಣ ಅವನನ್ನು ಬಂಧಿಸುತ್ತದೆ. ಇಲ್ಲಿ ಬಂಧನ ಅಂತಂದ್ರೆ ಯಾವುದು? ಇದರ ಒಂದು ಆವರಣ ಯಾವುದನ್ನ ಬಂಧಿಸುತ್ತೆ? ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇರುವಂತಹ ಆ ಅಂತರಾತ್ಮನನ್ನು, ಆ ಪರಮೇಶ್ವರನನ್ನ ಬಂಧಿಸಿದ ಹಾಗೆ ಕಾಣಿಸುತ್ತೆ. ಇಲ್ಲಿ ಒಂದು ಮಾತನ್ನ ನಾವು ಗಮನಿಸ್ಬೇಕು. ತಮಃ ತು ಅಜ್ಞಾನಜಂ ವಿದ್ಧಿ. ಬರೀ ತಮಸ್ ಅಷ್ಟೇ ಅಲ್ಲ, ಸತ್ವವೂ ಕೂಡ ಅಜ್ಞಾನದಿಂದ ಉಂಟಾದದ್ದು, ರಜೋಗುಣವೂ ಅಜ್ಞಾನದಿಂದ ಉಂಟಾದದ್ದು. ಹಾಗಿದ್ದ ಮೇಲೆ ಪರಮಾತ್ಮ ಇಲ್ಲಿ ಯಾಕೆ ತಮಸ್ಸು ಮಾತ್ರ ಅಜ್ಞಾನದಿಂದ ಉಂಟಾದದ್ದು ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದನ್ನ ನಾವು ಸರ್ವದೇಹಿನ ಅನ್ನೋ ಪದದ ಜೊತೆ ನೋಡ್ಬೇಕಾಗತ್ತೆ. ನಿಜ, ಆ ಎರಡೂ ಗುಣಗಳು ಕೂಡ, ಸತ್ವ ರಜೋಗುಣಗಳು ಕೂಡ ಆತ್ಮನನ್ನ ಬಂಧಿಸಿ ಬಿಡುತ್ತವೆ ಈ ಒಂದು ಗುಣಗಳ ಕಾರಣದಿಂದಾಗಿ. ಆದರೆ ಸರ್ವದೇಹಿನ, ಎಲ್ಲ ದೇಹಗಳಲ್ಲಿಯೂ ಇರುವಂತಹ ಈ ಮೋಹನದಿಂದ ಕಾರಣದಿಂದಾಗಿ, ಮೋಹವನ್ನ ಮಾಯೆಯನ್ನ ಉಂಟು ಮಾಡುವುದರ ಕಾರಣದಿಂದಾಗಿ ಈ ತಮಕ್ಕೆ ಅತಿ ಹೆಚ್ಚಿನ ಅಜ್ಞಾನದ ಸಂಪರ್ಕ ಇರುತ್ತೆ. ಆದ್ದರಿಂದ ಇಲ್ಲಿ ಕೃಷ್ಣ ಪರಮಾತ್ಮ ವಿವೇಚನಾ ಪೂರ್ವಕವಾಗಿ ಈ ಪದವನ್ನ ಬಳಕೆ ಮಾಡಿದ್ದಾನೆ. ಮೂರೂ ಗುಣಗಳು ಬಂಧನಕ್ಕೆ ಕಾರಣ. ಆದರೆ ಈ ತಮೋಗುಣ ಅಂತ ಅನ್ನೋದಿದೆಯಲ್ಲ, ಈ ತಮೋಗುಣ ಮತ್ತು ಅಜ್ಞಾನ, ತಮಸ್ಸು, ಅಜ್ಞಾನ ಅಂತಂದ್ರೆ ಕತ್ತಲು, ತಮಸ್ ಅಂತಂದ್ರೂ ಕೂಡ ಕತ್ತಲು. ಹೀಗಾಗಿ ಈ ತಮೋಗುಣದ ಮೂಲ ಈ ಒಂದು ಪದದಲ್ಲಿದೆ, ಅಜ್ಞಾನದಲ್ಲಿದೆ. ಆ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತುಂಬಾ ಸುಂದರವಾಗಿ ಹೇಳಿದ್ದಾನೆ. ಶ್ಲೋಕವನ್ನ ಮತ್ತೊಂದ್ಸಲ ನೋಡಿ. ತಮಸ್ತ್ವಜ್ಞಾನಜಂ ವಿದ್ಧಿ. ವಿದ್ಧಿ ತಿಳಿ, ವಿದ್ ಧಾತು, ಆ ಧಾತುವಿನಿಂದ ನಿಷ್ಪನ್ನವಾಗಿರುವಂತಹ ಪದ ವಿದ್ಧಿ ಅಂತ ಅನ್ನೋದು ತಿಳಿದುಕೋ. ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪ್ರೀತಿಯಿಂದ ಬೋಧಿಸ್ತಾ ಇದ್ದಾನೆ ಗುಣಗಳ ಬಗ್ಗೆ. ಅಯ್ಯ ಅರ್ಜುನ, ಈ ಅಜ್ಞಾನದ ಕಾರಣದಿಂದ ಉಂಟಾಗುವ ತಮೋ ಗುಣವನ್ನ ಕುರಿತು ತಿಳಿದುಕೋ. ತಮಃ ತು ಅಜ್ಞಾನಜಂ ವಿದ್ಧಿ. ಅಜ್ಞಾನ, ಜ್ಞಾನ ಇಲ್ಲದೆ ಇರುವಂತಹ ಒಂದು ಸನ್ನಿವೇಶ, ಜ್ಞಾನ ಇಲ್ಲದೆ ಇರೋದು ಅಜ್ಞಾನ. ಅದರಿಂದ ಉಂಟಾದದ್ದು, ಜ ಅಂತಂದ್ರೆ ಉತ್ಪನ್ನವಾದದ್ದು. ಅಜ್ಞಾನೇನ ಜಾತಂ, ಅಜ್ಞಾನದಿಂದ ಉಂಟಾದದ್ದು, ಅದು ತಮೋಗುಣ. ಆದ್ದರಿಂದ
ಇದರ ಮೊದಲ ಒಂದು ವಿಚಾರ ಏನು ಅಂತಂದ್ರೆ ಸರ್ವದೇಹಿನ ಮೋಹನ. ಸಾಮಾನ್ಯವಾಗಿ ಸತ್ವಗುಣ ರಜೋಗುಣಗಳು ಅತಿ ಹೆಚ್ಚು ಜನರಲ್ಲಿ ಇರೋದಿಲ್ಲ, ಅವರ ಪರ್ಸೆಂಟೇಜ್ ಕಡಿಮೆ. ಹೆಚ್ಚಾಗಿ ನಾವು ಕಾಣೋದು ಈ ಜಗತ್ತಿನಲ್ಲಿ ತಮೋ ಗುಣವನ್ನ, ಅಂದ್ರೆ ತಮೋ ಗುಣದಿಂದ ಅಭಿಭೂತರಾದ ಜನರನ್ನ. ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ತಮೋ ಗುಣದನ್ನ ಯಾವ ವ್ಯಕ್ತಿಗಳು ಅತಿಯಾಗಿ ಹೊಂದಿರ್ತಾರೆ ಅವರಿಗೆ ಈ ಅಜ್ಞಾನ ತುಂಬಾ ಅವರನ್ನ ಆವರಿಸಿಬಿಟ್ಟಿರುತ್ತೆ. ಅದರಿಂದಾಗಿ ಈ ಮೂರು ಗುಣಗಳನ್ನ ಅವರು ಮೈಗೂಡಿಸ್ಕೊಂಡ್ಬಿಟ್ಟಿರ್ತಾರೆ. ಒಂದು ಪ್ರಮಾದ, ಎರಡು ಆಲಸ್ಯ, ಮೂರು ನಿದ್ರೆ. ಈ ಮೂರು ಗುಣಗಳು ಯಾರಲ್ಲಿ ಪ್ರಧಾನವಾಗಿ ಕಂಡು ಬರುತ್ತೋ ಅವರು ತಮೋ ಗುಣವನ್ನ ಹೊಂದಿರುವವರು ಅಂತ ಹೇಳಬಹುದು. ಮತ್ತೆ ಇಲ್ಲಿ ಅಜ್ಞಾನಜಂ ಅನ್ನೋ ಪದ ಎಲ್ಲ ಗುಣಗಳಿಗೂ ಹೊಂದೋದಾದರೂ ಕೂಡ ಸತ್ವಗುಣ ಬರೋದು ಅಜ್ಞಾನದಿಂದಲೇ, ರಜೋಗುಣ ಬರೋದು ಅಜ್ಞಾನದಿಂದಲೇ, ತಮೋಗುಣ ಬರೋದು ಅಜ್ಞಾನದಿಂದಲೇ. ಹಾಗಿದ್ರೂ ಕೂಡ ಈ ತಮೋ ಗುಣದ ವಿವರಣೆಯ ಸಂದರ್ಭದಲ್ಲಿ ಅಜ್ಞಾನಜಂ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಉಪಯೋಗಿಸಿದ್ದಾನೆ. ಯಾಕೆ ಅಂತಂದ್ರೆ ಈ ತಮಸ್ಸು ಅಂತ ಅನ್ನೋದು ತುಂಬಾ ತೀಕ್ಷ್ಣವಾದದ್ದು. ಅಂದ್ರೆ ಅದು ಗಾಢಾಂಧಕಾರಕ್ಕೆ ಹೋಲಿಕೆ ಅದಕ್ಕೆ ಕೊಡ್ತಾರೆ. ಅಮಾವಾಸ್ಯ ದಿವಸ ಹೇಗೆ ಚಂದ್ರ ಆಕಾಶದಲ್ಲಿ ರಾತ್ರಿಯಲ್ಲಿ ಇಲ್ಲದೆ ಇರೋ ಕಾರಣ ಆ ಇಡೀ ರಾತ್ರಿ ಹೇಗೆ ಕಾಳ ರಾತ್ರಿ ಆಗಿರುತ್ತದೋ, ಆ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳು ಕೆಲಸ ಮಾಡದೆ ಹೋಗುತ್ತವೆಯೋ ಬೇರೆ ಜ್ಯೋತಿ ಇಲ್ಲದೆ ಇದ್ದ ಪಕ್ಷದಲ್ಲಿ, ಹಾಗೆ ಈ ತಮೋಗುಣ ಆತ್ಮನನ್ನ ಸಂಪೂರ್ಣ ಬಂಧಿಸಿ ಬಿಡುತ್ತೆ. ಆ ಪರಮಾತ್ಮ ಜಾಜ್ವಲ್ಯಮಾನವಾಗಿರ್ತಾನೆ ನಿಜ, ಆದ್ರೆ ಮೋಡ ಮುಸುಕಿದಾಗ ಹೇಗೆ ಸೂರ್ಯನೂ ಕೂಡ ನಮ್ಮ ಕಣ್ಣಿಗೆ ಬೀಳೋದಿಲ್ಲ, ಅದಕ್ಕೆ ದುರ್ದಿನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಂತಹ ಸಂದರ್ಭದಲ್ಲಿ ನಾವು ಸೂರ್ಯನಂತಹ ತೇಜಪುಂಜವನ್ನ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಮೋಡ ಇರೋದು ನಮ್ಮೂರಲ್ಲಿ, ಆದ್ರಿಂದ ಆ ಸೀಮಿತ ಕ್ಷೇತ್ರದಲ್ಲಿ ಆ ಮೋಡ ಮುಸುಕಿರೋ ಕಾರಣದಿಂದಾಗಿ ಯಾವಾಗಲೂ ಹೊಳಿತಾ ಇರುವಂತಹ ಸೂರ್ಯನನ್ನೇ ನಾವು ನೋಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ಈ ತಮೋ ಗುಣವು ಕೂಡ ಸ್ವಯಂ ಜ್ಯೋತಿಯಾದಂತಹ ಪರಮಾತ್ಮನ ತೇಜಸ್ಸನ್ನು ಕೂಡ ಕ್ಷಣಿಕವಾಗಿ ಮುಚ್ಚಿಬಿಟ್ಟಿರುತ್ತೆ ತನ್ನ ಮಾಯೆಯ ಕಾರಣದಿಂದಾಗಿ. ಆ ಮಾತನ್ನ ಇಲ್ಲಿ ನಾವು ಸ್ಮರಿಸ್ಕೋಬೇಕಾಗತ್ತೆ. ಇದು ತುಂಬಾ ಸಂಕ್ಷಿಪ್ತವಾದಂತಹ ಒಂದು ವಿವರಣೆ ಈ ಗುಣದ ಬಗ್ಗೆ. ತಮಃ ತು ಅಜ್ಞಾನಜಂ ವಿದ್ಧಿ. ತಮೋ ಗುಣವನ್ನಾದರೂ ಅಜ್ಞಾನದಿಂದ ಉಂಟಾದದ್ದು ಅಂತ ತಿಳಿ. ಮೋಹನಂ ಸರ್ವದೇಹಿನಾಂ. ಮೋಹನ ಅಂತಂದ್ರೆ ನಮ್ಮ ಮನಸ್ಸನ್ನ ಈ ತಮೋಗುಣ ಸಂಪೂರ್ಣವಾಗಿ ಆವರಿಸಿಬಿಟ್ಟಿರುತ್ತದೆ. ಮೋಹನ ಅಂತಂದ್ರೆ ಜೀವಿಗಳ ಆ ಅಂತಃಕರಣವನ್ನ ಸಂಪೂರ್ಣವಾಗಿ ಆವರಿಸಿಬಿಟ್ಟು ಅವಿವೇಕವನ್ನ ಅದರಲ್ಲಿ ಮೂಡಿಸಿಬಿಟ್ಟಿರುತ್ತೆ. ಮೋಹನ ಅಂದ್ರೆ ಒಂದು ರೀತಿಯ ನಿದ್ರಾವಸ್ಥೆಯಲ್ಲಿ ಆ ಮನಸ್ಸನ್ನ ಇಟ್ಟಿರೋದಕ್ಕೆ ಮೋಹನಂ ಅಂತ ಕರೆದಿದ್ದಾರೆ. ಈ ತಮೋಗುಣ ನಮ್ಮನ್ನ ಸಂಪೂರ್ಣವಾಗಿ ಆವರಿಸಿಬಿಟ್ಟಾಗ ನಮ್ಮ ವಿವೇಕ ಜ್ಞಾನ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ. ನಾವು ಮಾಡ್ತಾ ಇರೋ ಕೆಲಸ ಸರಿನೋ ತಪ್ಪೋ ಅದರ ವಿವೇಚನೆ ಕೂಡ ನಮ್ಮ ಮನಸ್ಸಿಗೆ ಹೊಳೆಯೋದಿಲ್ಲ. ಅದಕ್ಕೆ ಕಾರಣ ಈ ತಮೋಗುಣ. ಅದು ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಎಡವಟ್ಟು ಮಾಡಿಟ್ಟು ಬಿಡುತ್ತೆ. ಆ ಕಾರಣವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜೀವಿಯ ಅಂತಃಕರಣದಲ್ಲಿ ಇರುವಂತಹ ವಿವೇಕ ಶಕ್ತಿ ಅದು ತುಂಬಾ ಸಾಮಾನ್ಯವಾದ ವಿವೇಕ ಶಕ್ತಿ ಮಾಡಿಬಿಡುತ್ತೆ. ಅದು ಈ ಒಂದು ತಮೋಗುಣದ ಶಕ್ತಿ. ಸರ್ವದೇಹಿನ ಎಲ್ಲ ಪ್ರಾಣಿಗಳ ಮನಸ್ಸಿನಲ್ಲಿ. ಇದಕ್ಕೆ ಕಾರಣ ಯಾಕೆ ಈ ಪದ ಉಪಯೋಗಿಸಿದ್ದಾನೆ ಕೃಷ್ಣ ಪರಮಾತ್ಮ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಜನರಲ್ಲಿ ಕಾಣೋದು ಈ ತಮೋ ಗುಣದ ಪ್ರವೃತ್ತಿಯನ್ನೇ ಹೆಚ್ಚಾಗಿ ಕಾಣ್ತೀವಿ.
ನಮ್ಮ ಸಮಾಜದಲ್ಲಿ ಕಾಣುವ ಅನೇಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಈ ಒಂದು ತಮೋಗುಣ. ಆ ಎಲ್ಲ ಸಮಸ್ಯೆಗಳು ದೂರವಾಗೋದು ಈ ತಮೋಗುಣ ನಮ್ಮಿಂದ ದೂರವಾದಾಗ ಮಾತ್ರ. ಆ ಮಾತನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ತಮೋಗುಣ 3 ರೀತಿಯ ಪ್ರಭಾವಗಳನ್ನ ಮನುಷ್ಯನ ಮೇಲೆ ಬೀರುತ್ತವೆ: ಪ್ರಮಾದ, ಆಲಸ್ಯ, ನಿದ್ರ. ಈ 3 ಗುಣಗಳಿಂದ ನಮ್ಮ ಇಡೀ ಮನಸ್ಸನ್ನ ಆವರಿಸಿಕೊಂಡು ಬಿಡುತ್ತದೆ. ಪ್ರಮಾದ ಅಂತಂದ್ರೆ ನಾವು ಮನಸ್ಸನ್ನ ಇಟ್ಟು ಕೆಲಸ ಮಾಡದೇ ಇರುವಂತಹ ಸ್ಥಿತಿ. ಯಾವಾಗ ಅಜಾಗರೂಕರಾಗಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸದೆ, ನಮ್ಮ ಬುದ್ಧಿಯನ್ನ ಒಂದು ಕಡೆ ತೀಕ್ಷ್ಣವಾಗಿ ಅದನ್ನ ಫೋಕಸ್ ಮಾಡಿಕೊಳ್ಳದೆ, ಹೇಳುವ ವಿಷಯಗಳನ್ನ ಸರಿಯಾಗಿ ಪರಿಗಣನೆಗೆ ತಂದುಕೊಳ್ಳದೆ, ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ತಿಳಿದುಕೊಳ್ಳದೆ ಕೆಲಸ ಮಾಡೋದಕ್ಕೆ ಹೋಗ್ತೀವಿ, ಅದು ಪ್ರಮಾದ. ಅದರಿಂದ ಘಟಿಸುವಂತಹ ಬೇರೆ ಬೇರೆ ವಿಭಿನ್ನ ರೀತಿಯ ಘಟನೆಗಳು ನಮಗೆ ಕಷ್ಟವನ್ನ ತಂದೊಡ್ಡುತ್ತವೆ. ಎಲ್ಲೋ ಒಂದ್ ಕಡೆ ನೋಟಿಸ್ ಬೋರ್ಡ್ ಇದೆ, ಆ ನೋಟಿಸ್ ನೋಡೋದಿಲ್ಲ, ಅಲ್ಲಿ ಪಾರ್ಕ್ ಮಾಡ್ತೀವಿ, ವೆಹಿಕಲ್ ಯಾರೋ ತಗೊಂಡಿರ್ತಾರೆ ಪೊಲೀಸರು. ಇವೆಲ್ಲ ಅನವಧಾನತಾ ಪ್ರಸಂಗಗಳು. ಅವುಗಳನ್ನ ನಾವು ಆದಷ್ಟು ಅನುಸರಿಸದೆ ಇದ್ದ ಪಕ್ಷದಲ್ಲಿ ಈ ಒಂದು ಘಟನೆ ಸಂಭವಿಸೋದಿಲ್ಲ. ಮನಸ್ಸಿನಲ್ಲಿ ಪ್ರಮಾದಕ್ಕೆ ಎಡೆ ಕೊಡಬಾರದು. ಎರಡನೇದು ಆಲಸ್ಯ. ಆಲಸ್ಯ ಇವತ್ತು ಮಾಡಬೇಕಾದ ಕೆಲಸವನ್ನ ನಾಳೆ ಮಾಡೋಣ, ಈಗ ಮಾಡಬೇಕಾದ ಕೆಲಸವನ್ನ ನಂತರ ಮಾಡೋಣ ಅಂತ ಎಳೆಯುವ ಪ್ರವೃತ್ತಿ. ವಿದ್ಯಾರ್ಥಿಗಳಲ್ಲಿ ಇದು ತುಂಬಾ ಮುಖ್ಯವಾದಂತಹ ಸಮಸ್ಯೆ. ಹಾಗೆಯೇ ಕಾರ್ಮಿಕರಲ್ಲಿಯೂ ಅಷ್ಟೇ. ನಾವು ಕೆಲಸ ಮಾಡುವಾಗ್ಲೂ ಅಷ್ಟೇ, ಫೈಲ್ಗಳನ್ನ ನಾಳೆ ನೋಡೋಣ ಹೇಗೆ ಮುಂದೂಡೋದು ಮನಸ್ಸಿನ ಒಂದು ಸ್ವಭಾವ. ಈ ಪ್ರೊಕ್ರಾಸ್ಟಿನೇಷನ್, ಅದರಿಂದಾಗಿ ನಮ್ಮ ಅರ್ಧ ಸಮಯವನ್ನ ಹಾಳು ಮಾಡ್ಕೊತೀವಿ. ಹಾಗೆ ಯಾವ ಕೆಲಸವನ್ನ ನಾವು ಮಾಡದೇ ಇರಬಹುದು ಅಂತ ತಪ್ಪು ಹುಡುಕ್ತೀವೋ ಮೊದಲು, ಅದು ಕೂಡ ಈ ಒಂದು ಆಲಸ್ಯವೇ. ಈ ಕೆಲಸ ಮಾಡದೇ ಇರೋದಕ್ಕೆ 108 ಕಾರಣಗಳನ್ನ ಹುಡುಕ್ತೀವಿ ನಾವು. ಅದರ ಬದಲು ಒಂದು ಸಲ ಅದನ್ನ ಮಾಡಿಬಿಟ್ರೆ ಆ ಕೆಲಸದ ಫಲವನ್ನು ನಾವು ಕಾಣಬಹುದಿತ್ತು. ಇದು ಕೂಡ ಒಂದು ಮುಖ್ಯವಾದಂತಹ ದೌರ್ಬಲ್ಯ. ಮತ್ತೆ ಮಾಡಬೇಕಾದಂತಹ ಕೆಲಸಗಳು, ನಮ್ಮದು ಕರ್ತವ್ಯಗಳು ಅಂತ ಅನೇಕ ಕರ್ತವ್ಯಗಳಿರುತ್ತವೆ ನಮ್ಗೆ, ಆದ್ರೆ ಅವುಗಳಲ್ಲಿ ನಮ್ಮ ಪ್ರವೃತ್ತಿ ಹೋಗೋದೇ ಇಲ್ಲ. ಅನೇಕ ಕರ್ಮಗಳನ್ನ ನಾವು ಖಂಡಿತ ಮಾಡಲೇಬೇಕು, ಆದ್ರೆ ಅವುಗಳ ಬಗ್ಗೆ ಆಲಸ್ಯ, ತಮೋ ಗುಣದ ಪ್ರವೃತ್ತಿ, ತಾಮಸಿಕ ಗುಣದ ಪ್ರವೃತ್ತಿ, ಇವುಗಳನ್ನು ನಾವು ಎಷ್ಟು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಷ್ಟು ಬೇಗ ಆ ಬಂಧನದಿಂದ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಿದ್ರೆ. ಈ ನಿದ್ರೆ ಖಂಡಿತ ದೇಹಕ್ಕೆ ಬೇಕೇ ಬೇಕು, ಆದ್ರೆ ಅಗತ್ಯಕ್ಕಿಂತ ಹೆಚ್ಚಾದ ನಿದ್ರೆ ಮನಸ್ಸಿನ ಮೇಲೆ ತುಂಬಾ ಒಂದು ಋಣಾತ್ಮಕ ಪರಿಣಾಮವನ್ನ ಬೀರುತ್ತೆ. ಯಾಕೆಂತಂದ್ರೆ ನಾವು ನಿದ್ದೆಯಲ್ಲಿ ಹೆಚ್ಚಿನ ಸಮಯವನ್ನ ಕಳೆದಾಗ ನಮ್ಮ ಬುದ್ಧಿ ಮಂಕಾಗುತ್ತೆ. ಆ ಮಂಕಾದ ಬುದ್ಧಿಯಲ್ಲಿ ನಾವು ಮಾಡುವ ಕೆಲಸಗಳು ಎಡವಟ್ಟಿನಿಂದ ಕೂಡಿರುತ್ತವೆ. ಈ ನಿದ್ರೆ ಸುಖ ಎಲ್ಲ ಪ್ರಾಣಿಗಳಿಗೂ ಅವು ಸಮಾನವಾದದ್ದು. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯ ಮೇತದ್ ಪಶುಭಿರ್ನರಾಯಣ, ಅದು ಯಾರು ಇಲ್ಲ ಅಂತ ಹೇಳೋದು. ಆದ್ರೆ ಅಗತ್ಯಕ್ಕಿಂತ ಹೆಚ್ಚಾದ ನಿದ್ದೆಯನ್ನ ಮಾಡಿದಾಗ ಅದು ನಮ್ಮ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಪ್ರತಿಯೊಬ್ಬ ಎಷ್ಟೇ ಗಂಟೆಗಳು, 4 ಗಂಟೆ ಎಲ್ರಿಗೂ, ಅದ್ರಲ್ಲಿ 8 ಗಂಟೆ 6 ಗಂಟೆ ನಿದ್ದೆ ಕೊಟ್ಟೋಗುತ್ತೆ. ಉಳಿದ 18 ಗಂಟೆಗಳಲ್ಲಿ ನಮಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅಲ್ಲಿ ನಾವು ಸರಿಯಾಗಿ ಉಚಿತವಾದ ರೀತಿಯಲ್ಲಿ ಆ ಕಾಲಯಾಪನೆ ಮಾಡದೇ ಇದ್ರೆ ಎಲ್ಲರಿಗೂ ಕೂಡ ಕಷ್ಟವಾಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ಈ ದೌರ್ಬಲ್ಯ ಈ ತಮೋಗುಣದಲ್ಲಿ ಅಂತಂದ್ರೆ
ವಿಹಿತ ಕಾರ್ಯಗಳನ್ನ ಬಿಟ್ಟು ಯಾವ ಕೆಲಸಗಳ ಮೇಲೆ ನಿಷೇಧ ಹೇರಿವೆಯೋ ಶಾಸ್ತ್ರಗಳು ಮತ್ತೆ ನಮ್ಮ ಪರಂಪರೆ, ಅವುಗಳಲ್ಲಿ ಮನಸ್ಸನ್ನ ತೊಡಗಿಸಿಕೊಳ್ಳೋದು, ಅದು ತುಂಬಾ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಈ ಎಲ್ಲ ಮಾತುಗಳನ್ನ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಮಾದಕ್ಕೆ ಎಡೆ ಮಾಡುವುದು, ಎರಡನೇದು ಆಲಸ್ಯ, ಮೂರನೇದು ನಿದ್ದೆ ಅಂದ್ರೆ ಅನುಚಿತವಾದಂತಹ ನಿದ್ದೆ. ಇವೆಲ್ಲವೂ ಕೂಡ ತಮೋ ಗುಣದ ಪ್ರಾಬಲ್ಯವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಮತ್ತೊಂದ್ಸಲ ಶ್ಲೋಕವನ್ನ ನೋಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ತಮಃ ತು ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ. ತಮಃ ತು ಅಜ್ಞಾನಜಂ ವಿದ್ಧಿ, ಈ ತಮೋ ಗುಣವನ್ನ ಅಜ್ಞಾನದಿಂದ ಬಂದದ್ದು ಎಂದು ತಿಳಿ. ಸರ್ವದೇಹಿನಾಂ ಮೋಹನಂ, ಎಲ್ಲ ಪ್ರಾಣಿಗಳಿಗೂ ಕೂಡ ಇದು ಅವಿವೇಕವನ್ನ ತಂದೊಡ್ಡುವಂತಹ ಒಂದು ಪ್ರಸಂಗ. ಆದ್ದರಿಂದ ಇದರಿಂದ ಉಂಟಾಗುವಂಥದ್ದು ಮೂರು ದುರ್ಗುಣಗಳು: ಪ್ರಮಾದ, ಆಲಸ್ಯ, ನಿದ್ರಾ. ಈ ಮೂರರಿಂದಲೂ ಕೂಡ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಅವನ ಆಂತರ್ಯವನ್ನ ಬಂಧಿಸಿಡುತ್ತೆ. ಅಂದ್ರೆ ಇಲ್ಲಿ ಆ ಪರಮಾತ್ಮನ ಬಂಧನಕ್ಕೆ ಕಾರಣ ಈ ಮೂರು ವಿಚಾರ: ಪ್ರಮಾದ, ಆಲಸ್ಯ ಮತ್ತು ನಿದ್ರ. ಬಂಧನಕ್ಕೆ ಒಳಗಾಗೋದು ಯಾರು? ನಮ್ಮಲ್ಲಿರುವಂತಹ ಆ ಪರಮಾತ್ಮ. ಅವನು ಸತ್ವಗುಣವಾಗಲಿ, ರಜೋಗುಣವಾಗಲಿ, ತಮೋಗುಣವಾಗಲಿ, ಈ ಯಾವ ಮೂರು ಗುಣಗಳು ಇದ್ದಾಗಲೂ ಕೂಡ ಅವುಗಳಲ್ಲಿ ಒಂದು ಹೆಚ್ಚು ಇರುತ್ತೆ, ಅದು ನಮ್ಮನ್ನ ಬಂಧನಗಳಿಗೆ ಒಳಪಡಿಸುತ್ತೆ. ಇಲ್ಲಿ ಬಂಧನದ ರೀತಿ ಹೇಗಿದೆ ಅಂತಂದ್ರೆ ಪ್ರಮಾದ, ಆಲಸ್ಯ ಮತ್ತು ನಿದ್ರೆ, ಅವುಗಳ ರೂಪದಲ್ಲಿ ಈ ಒಂದು ಬಂಧನವನ್ನು ಉಂಟು ಮಾಡುತ್ತವೆ. ತುಂಬಾ ಅರ್ಥಪೂರ್ಣವಾದಂತಹ ಶ್ಲೋಕಗಳು. ಈ ಇಡೀ ಅಧ್ಯಾಯದಲ್ಲಿ ಇಂತಹ ಅನೇಕ ಶ್ಲೋಕಗಳನ್ನು ನಾವು ಕಾಣ್ತೀವಿ. ಈ 9ನೇ ಶ್ಲೋಕದಲ್ಲಿ ಯಾವ ಗುಣ ಯಾವ ರೀತಿ ನಮ್ಮನ್ನ ಕಟ್ಟಿ ಹಾಕುತ್ತವೆ ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದ. ಸತ್ವಂ ಸುಖೇ ಸಂಜಯತಿ, ಸತ್ವಗುಣ ನಮ್ಮನ್ನು ಸುಖದಲ್ಲಿ ಬಂಧಿಸಿಡುತ್ತದೆ. ರಜಃ ಕರ್ಮಣಿ ಭಾರತ. ಎಲೆ ಅರ್ಜುನ, ಈ ಕರ್ಮ ಯಾವ್ಯಾವ್ದು ನಾವು ಕೆಲಸಗಳಲ್ಲಿ ನಿರತರಾಗ್ತೀವಿ, ಲೌಕಿಕ ಕರ್ಮಗಳು, ಆ ಕ್ರಿಯೆಗಳಲ್ಲಿ ರಜೋಗುಣ ನಮ್ಮನ್ನ ಕಟ್ಟಿ ಹಾಕುತ್ತೆ. ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯತು ತಮಃ ಪ್ರಮಾದೆ ಸಂಜಯತ್ಯುತ. ಇಲ್ಲಿ ಮೂರೂ ಗುಣಗಳು ಯಾವ ರೀತಿ ನಮ್ಮನ್ನ ಬಂಧನಕ್ಕೆ ಒಳಪಡಿಸುತ್ತವೆ ಅಂತ ತುಂಬಾ ಸುಂದರವಾಗಿ ಕೃಷ್ಣ ಪರಮಾತ್ಮ ವರ್ಣಿಸ್ತಾ ಇದ್ದಾರೆ. ಜ್ಞಾನಂ ಆವೃತ್ಯ, ನಮ್ಮ ಜ್ಞಾನವನ್ನ ಸಂಪೂರ್ಣವಾಗಿ ಆವರಿಸಿಕೊಂಡು, ತಮಃ ಈ ತಮೋಗುಣ ಪ್ರಮಾದೆ ಸಂಜಯತಿ. ಸಂಜಯತಿ ಅಂತಂದ್ರೆ ಕಟ್ಟು ಹಾಕುತ್ತೆ, ಬಂಧನಕ್ಕೆ ಒಳಪಡಿಸುತ್ತೆ. ಉತ ಅದೊಂದು ಇಟ್ಸ್ ವಾಟ್ ಇಸ್ ಕಾಲ್ಡ್ ಎ ಪಾರ್ಟಿಕಲ್. ಈ ಶ್ಲೋಕದಲ್ಲಿ ಆ ಮೂರು ಗುಣಗಳು ಹೇಗೆ ಬಂಧನವನ್ನ ನಮಗೆ ತಂದೊಟ್ಟುತ್ತವೆ ಅನ್ನೋದನ್ನ ಕೃಷ್ಣ ಪರಮಾತ್ಮ ವಿವರಿಸ್ತಾ ಇದ್ದಾನೆ. ಸತ್ವಗುಣ ನಿರ್ಮಲ, ಪ್ರಕಾಶ, ನಿರುಪದ್ರವ, ಇದೆಲ್ಲ ಆಗಿದ್ರೂ ಕೂಡ ಅದು ಸುಖದ ಜೊತೆ ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ ಕಟ್ಟಿ ಹಾಕಿಬಿಡುತ್ತೆ. ಹಿಂದೆ 6ನೇ ಶ್ಲೋಕದಲ್ಲಿಯೂ ಸುಖ ಸಂಗೇನ ಬದ್ಧಾತಿ ಅನ್ನೋ ಮಾತನ್ನ ನಾವು ಕೇಳಿದ್ವಿ. ಆ ಸುಖದ ಸಂಘದಿಂದ ನಮ್ಮನ್ನ ಕಟ್ಟಿ ಹಾಕುತ್ತೆ. ಈ ಸಾತ್ವಿಕನಾದವನು, ಧರ್ಮಿಷ್ಠನಾದವನು ಜ್ಞಾನ ಮಾರ್ಗದಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾನೆ. ಆದ್ರೆ ಪ್ರಾಪಂಚಿಕ ಕಷ್ಟ ಸುಖಗಳನ್ನ ಹೆಚ್ಚಿಗೆ ಹಚ್ಕೊಳ್ಳೋದಿಲ್ಲ. ಅವನು ಯಾವಾಗ್ಲೂ ಕೂಡ ಪಾರಮಾರ್ಥಿಕ ವಿಚಾರಗಳನ್ನ ಆಲೋಚನೆ ಮಾಡ್ತಾ ಇರ್ತಾನೆ, ನಿಜ. ಆದರೆ ಅವನು ಮನಸ್ಸನ್ನ ಈ ಸುಖ ಮತ್ತೆ ಸಂಘ ಇವುಗಳಿಂದಾಗಿ ಬಂಧನಕ್ಕೆ ಒಳಪಡಿಸ್ಕೊಳ್ತಾನೆ. ಅದರಿಂದಲೂ ಮೇಲೆ ಏರ್ಬೇಕು ಅವನು
ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರೆ ಆ ಮಾತನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ರಜಸ್ಸು ಯಾವಾಗ್ಲೂ ಕೂಡ ನಮ್ಮನ್ನ ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ, ಕರ್ತವ್ಯಗಳಲ್ಲಿ ನಿರತರನ್ನಾಗಿ ಮಾಡಿಬಿಡುತ್ತೇವೆ. ಈಗ ಒಂದು ಕೆಲಸ, ಆ ಕೆಲಸ ಮುಗಿಯುವಷ್ಟರಲ್ಲೇ ಇನ್ನೊಂದು ಕೆಲಸ ಹಚ್ಕೋತೀವಿ. ಎಲ್ಲದಕ್ಕೂ ನಾವು ಓಡಾಡ್ತಾ ಇರ್ತೀವಿ. ಅದರಿಂದಾಗಿ ನಮ್ಮ ಮನಸ್ಸಿನ ಶಾಂತಿ ಎಲ್ಲ ಹೊಟ್ಟು ಅಶಾಂತರಾಗ್ತದೆ. ಇಂತಹ ಒಂದು ಪರಿಸ್ಥಿತಿಯಿಂದ ಹೊರಬರಬೇಕಾದರೆ ನಾವು ಮಾಡುವ ಕರ್ಮಗಳ ಮರ್ಮವನ್ನು ಅರಿಬೇಕಾಗುತ್ತೆ. ಈ ಕೆಲಸ ನಾನು ಮಾಡಬೇಕಾಗಿದೆಯೇ ಇಲ್ಲವೇ, ಆ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಒಂದು ತುಂಬಾ ಒಳ್ಳೆ ಸುಭಾಷಿತ, ನಾನು ಕೆಲಸವನ್ನು ಒಪ್ಪಿಕೊಳ್ಳೋದಕ್ಕೆ ಮೊದಲು ಕೆಲಸಕ್ಕೆ ಆರಂಭವನ್ನೇ ಮಾಡದೇ ಇದ್ರೆ ಕೆಲವು ಸಲ ಅದು ಉತ್ತಮ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಪ್ರಾರಂಭ ಮಾಡಿದಂತಹ ಕೆಲಸವನ್ನ ಮುಕ್ತಾಯಗೊಳಿಸಿದ್ರೆ ಅದು ಎರಡನೆಯ ಬುದ್ಧಿ ಲಕ್ಷಣ ಅಂತ. ಅನಾರಂಭೋ ಹಿ ಕಾರ್ಯಾಣ ಪ್ರಥಮಂ ಬುದ್ಧಿ ಲಕ್ಷಣ. ಕೆಲಸವನ್ನ ಪ್ರಾರಂಭ ಮಾಡದೇ ಇರೋದು ಒಬ್ಬ ಅತಿ ಬುದ್ಧಿವಂತಿಕೆಯ ಲಕ್ಷಣ, ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆಯ ಲಕ್ಷಣ. ಅನಾರಂಭೋ ಹಿ ಕಾರ್ಯಾಣ ಪ್ರಥಮಂ ಬುದ್ಧಿ ಲಕ್ಷಣ. ಆರಂಭಸ್ಯ ಅಂತಗಮನ. ನಾವು ಯಾವ ಕೆಲಸವನ್ನ ಪ್ರಾರಂಭಿಸಿದ್ದೇವೆಯೋ ಅದನ್ನ ಸಮರ್ಪಕವಾಗಿ ಮುಗಿಸುವುದು ದ್ವಿತೀಯ ಬುದ್ಧಿ ಲಕ್ಷಣ. ಅದು ಸುಂದರವಾದ ಮಾತು, ಆದ್ರೆ ಅದನ್ನ ಅಪಾರ್ಥ ಮಾಡ್ಕೋಬೇಡಿ. ಕೆಲಸ ಮಾಡಬಾರ್ದು, ಕೆಲಸವನ್ನ ಇನಿಷಿಯೇಟ್ ಮಾಡಬಾರ್ದು ಅಂತ ಅದರ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತಂದ್ರೆ, ನಮ್ಮ ಮನಸ್ಸನ್ನ ಒಂದು ಕೋತಿಯ ಮನಸ್ಸಿನ ಹಾಗೆ, ಮರ್ಕಟದ ಮನಸ್ಸಿನ ಹಾಗೆ ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಗೆ ಜಿಗಿಯೋದಕ್ಕೆ ಬಿಡಬೇಡಿ. ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡಿದ ಮೇಲೆ ಅದನ್ನ ಸಮರ್ಪಕವಾಗಿ ಮುಗಿಸಿ ಮುಂದಿನ ಕೆಲಸಕ್ಕೆ ಕೈ ಹಾಕಿ. ಆವಾಗ ಪಶ್ಚಾತ್ತಾಪ ಪಡುವ ಅಗತ್ಯ ಇರೋದಿಲ್ಲ. ಅದಷ್ಟೇ ಆ ಒಂದು ಶ್ಲೋಕದ ಉದ್ದೇಶ. ಈ ರಜೋಗುಣ ನಮ್ಮನ್ನ ಕೆಲಸಗಳಲ್ಲಿ ತುಂಬಾ ತೊಡಗಿಸುತ್ತೆ. ಹಿಂದೆ 7ನೇ ಶ್ಲೋಕದಲ್ಲಿ ಈ ಮಾತನ್ನ ನಾವು ನೋಡಿದ್ವಿ. ಕರ್ಮ ಸಂಗೇನ ದೇಹಿನಂ ಬಧ್ನಾತಿ. ಅದು ಈ ರಜೋಗುಣದ ಪ್ರಮುಖ ಕೆಲಸ. ರಜೋಗುಣ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ತಿಳಿದು ಕೆಲಸಗಳಲ್ಲಿ ತೊಡಗಿಸುವ ಒಂದು ಕಾರ್ಯವನ್ನ ಮಾಡ್ತಾನೆ ಇರುತ್ತೆ. ಅದು ರಜೋಗುಣದ ಕಾರ್ಯ. ಸುಮ್ಮನೆ ಕೂತಿರೋದಕ್ಕೆ ಬಿಡೋದಿಲ್ಲ. ಅನೇಕ ರೀತಿಯಲ್ಲಿ ಮನುಷ್ಯನ ಮನಸ್ಸನ್ನ ಸಂಪೂರ್ಣವಾಗಿ ಆವರಿಸಿಕೊಂಡು ಕೆಲವೊಮ್ಮೆ ಬೇಡದಿರುವ ಕೆಲಸಗಳನ್ನು ಕೂಡ ಅವನ ಮೂಲಕ ಮಾಡಿಸುತ್ತೆ. ಹಾಗೆಯೇ ಈ ತಮೋಗುಣ ಜ್ಞಾನವನ್ನ ಸಂಪೂರ್ಣವಾಗಿ ಆವರಿಸ್ಬಿಟ್ಟು, ಅಂದರೆ ಜ್ಞಾನ ಅಂತಂದ್ರೆ ಇಲ್ಲಿ ವಿವೇಕ, ನಮ್ಮ ವಿವೇಕ ಶಕ್ತಿಯನ್ನ ನಮ್ಮಿಂದ ಕಿತ್ಕೊಂಡು ಬರುತ್ತೆ. ಹಾಗಾಗಿ ಮಾಡಬೇಕಾದ ಕೆಲಸವನ್ನ ಮಾಡದಿರುವ ಕೆಲಸಗಳಲ್ಲಿ, ಮಾಡಬೇಕಾಗಿಲ್ಲದ ಕೆಲಸಗಳಲ್ಲಿ ನಮ್ಮನ್ನ ತೊಡಗುವಂತೆ ಮಾಡುತ್ತೆ. ಆ ವಿವೇಕ ಶಕ್ತಿಯನ್ನ ನಮ್ಮಿಂದ ಅಪಹರಿಸಿಬಿಡುತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ನೋಡಬೇಕು. ಇಲ್ಲಿ ತುಂಬಾ ಸುಂದರವಾದ ರೀತಿಯಲ್ಲಿ ಈ ಶ್ಲೋಕದಲ್ಲಿ ಗುಣಗಳ ವ್ಯಾಪಾರ, ಅಂದ್ರೆ ಗುಣಗಳು ಯಾವ ರೀತಿ ತಮ್ಮ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತವೆ ಅದನ್ನ ಸಂಕ್ಷೇಪವಾಗಿ ಕೃಷ್ಣ ಪರಮಾತ್ಮ ತೋರಿಸ್ಕೊಟ್ಟಿದ್ದಾರೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಸತ್ವಗುಣ ನಮ್ಮನ್ನ ಸುಖದಿಂದ ಕಟ್ಟಿ ಹಾಕುತ್ತೆ, ಬಂಧಿಸುತ್ತೆ. ಹಾಗೆಯೇ ರಜೋಗುಣ ಕೆಲಸಗಳಲ್ಲಿ ನಮ್ಮನ್ನ ತೊಡಗಿಸುವುದರ ಮೂಲಕ ನಮ್ಮನ್ನ ಕಟ್ಟಿ ಹಾಕುತ್ತವೆ. ಜ್ಞಾನಂ ಆವೃತ್ಯತು ತಮಃ. ನಮ್ಮ ವಿವೇಕ ಜ್ಞಾನವನ್ನ ಆವರಿಸಿಬಿಟ್ಟು ಈ ತಮೋಗುಣ ಪ್ರಮಾದೇ ಸಂಜಯತಿ. ಪ್ರಮಾದಗಳಲ್ಲಿ, ಅನವಧಾನತ, ಅಜಾಗರೂಕತೆಯಲ್ಲಿ ನಮ್ಮನ್ನ ಮುಳುಗಿಸಿ ಬಿಡುತ್ತದೆ. ಈ ಮೂರೂ ಗುಣಗಳು ನಮ್ಮನ್ನ ಕಟ್ಟಿ ಹಾಕುತ್ತವೆ ಬೇರೆ ಬೇರೆ ರೀತಿಗಳಲ್ಲಿ. ಅದರ ಒಂದು ವಿವರಣೆಯನ್ನ ಕೃಷ್ಣ ಪರಮಾತ್ಮ ಸುಂದರವಾಗಿ ಮಾಡಿಕೊಟ್ಟಿದ್ದ.
ಪ್ರಮಾದ ಅಂತಂದ್ರೆ ಪ್ರಾಪ್ತ ಕರ್ತವ್ಯ ಅಕರಣ. ಇದು ಶಂಕರಾಚಾರ್ಯ ತಮ್ಮ ಭಾಷ್ಯದಲ್ಲಿ ಹೇಳೋ ಮಾಡಬೇಕಾದಂತಹ ನಮ್ಮ ಆ ಒಂದು ಸಂದರ್ಭಕ್ಕೆ ಒದಗಿ ಬಂದಿರುವಂತಹ ಕರ್ತವ್ಯವನ್ನ ಮಾಡಬೇಕಾದಂತಹ ವಿಚಾರವನ್ನು ಮಾಡದೇ ಇರೋದು ಅದಾನವ ಪ್ರಾಪ್ತ ಕರ್ತವ್ಯ ಅಕರಣ, ಅದನ್ನ ಮಾಡದೇ ಇರೋದಕ್ಕೆ ಈ ಮಾತನ್ನ ಹೇಳ್ತಾರೆ. ಇಲ್ಲಿ ಜ್ಞಾನ ಸಂಘ ಕೂಡ ಸುಖಕ್ಕೋಸ್ಕರವೇ ಇರುತ್ತೆ ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ಸೂಚ್ಯವಾಗಿ ಹೇಳಿದ್ದಾರೆ. ಅದು ಕೂಡ ಬಂಧನವೇ. ನಾವು ಸಾತ್ವಿಕ ಗುಣ ತುಂಬಾ ಒಳ್ಳೇದು ಅಂತ ಯಾವಾಗ್ಲೂ ಅಂದ್ಕೋತೀವಿ, ನಿಜ. ಆದ್ರೆ ಅದು ಕೂಡ ನಮ್ಮ ಮನಸ್ಸನ್ನ ಬಂಧನಕ್ಕೆ ಒಳಪಡಿಸುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಮುಂದೆ ಈ 10ನೇ ಶ್ಲೋಕದಲ್ಲಿ ಒಂದು ವಿಚಾರವನ್ನ, ಇದೊಂದು ರಹಸ್ಯವಾದಂತಹ ವಿಚಾರ, ಅದನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಗುಣಗಳು 3 ನಮ್ಮ ಮನಸ್ಸನ್ನ ಆವರಿಸುತ್ತವೆ ಅಂತ ಹೇಳಿ, ಈ 3 ಗುಣಗಳು ಒಂದೊಂದು ರೀತಿಯಲ್ಲಿ ಕೆಲಸವನ್ನ ಮಾಡುತ್ತವೆ. ಅವು ಹೇಗೆ ಈ ಕೆಲಸವನ್ನ ಮಾಡುತ್ತವೆ, ನಮ್ಮಿಂದ ಮಾಡಿಸುತ್ತವೆ ಅಂತ ಅನ್ನೋದನ್ನ ಒಂದು ತುಂಬಾ ವಿಶಿಷ್ಟ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ಸತ್ವಗುಣ, ರಜೋಗುಣ, ತಮೋಗುಣ 3 ಕೂಡ ಒಂದು ಮಿಶ್ರಣದ ರೂಪದಲ್ಲಿ ನಮ್ಮಲ್ಲಿ ಇರುತ್ತವೆ. ಯಾಕೆಂತಂದ್ರೆ ನಮ್ಮಲ್ಲೂ ಪ್ರಕೃತಿ ಇದೆ. ಅಂದರೆ ಇಲ್ಲಿ ನಾವು ಪ್ರಕೃತಿ ಅಂತಂದ್ರೆ ನೇಚರ್ ಅಂತ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಆ ಮೂಲ ಪ್ರಕೃತಿ ಯಾವುದಿದೆ, ಆ ಮೂಲ ಪ್ರಕೃತಿಯಲ್ಲಿ ಇವೆಲ್ಲ ನಮ್ಮ ಸ್ವಭಾವದಲ್ಲಿ ಅಡಗಿಕೊಂಡಿವೆ. ಅವು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತವೆ. ಎಲ್ಲವೂ ಕೂಡ 1/3 ಇರೋದಿಲ್ಲ. ಆ ಪ್ರಪೋರ್ಷನ್ ಬೇರೆ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಆ ಮಾತನ್ನ ಇಲ್ಲಿ ಹೇಳ್ತಾನೆ. ರಜಃ ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ. ನಾವು ಸಾತ್ವಿಕ ಅಂತ ಒಬ್ಬ ವ್ಯಕ್ತಿಯನ್ನ ಕರೆದರೆ, ಸತ್ವಗುಣ ಉಪೇತನಾದ ವ್ಯಕ್ತಿ ಅಂತ ಒಬ್ಬನನ್ನ ಕರೆದರೆ, ಅವನಲ್ಲಿ ಬರೀ ಸಾತ್ವಿಕ ಗುಣವೇ ಇರುತ್ತೆ ಅಂತ ಅರ್ಥ ಅಲ್ಲ. ಅವನಲ್ಲಿ ರಜೋಗುಣವೂ ಇರುತ್ತೆ, ತಮೋಗುಣವೂ ಇರುತ್ತೆ. ಆದ್ರೆ ಆ ರಜೋಗುಣ ತಮೋ ಗುಣಗಳನ್ನ ಮೆಟ್ಟಿ ನಿಂತು ಅವನಲ್ಲಿ ಈ ಸಾತ್ವಿಕ ಗುಣ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಆ ಮಾತನ್ನ ಇಲ್ಲಿ ಹೇಳ್ತಾನೆ. ಸಾತ್ವಿಕ ಗುಣ ಯಾರಲ್ಲಿ ಜಾಸ್ತಿ ಆಗಿದೆ, ಆ ವ್ಯಕ್ತಿಯಲ್ಲಿ ಅವನ ರಜೋಗುಣ ಮತ್ತು ತಮೋ ಗುಣಗಳು ಅಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಯಾಕೆ ಅಂತಂದ್ರೆ ಈ ಸತ್ವಗುಣ ಇವೆರಡನ್ನು ಅಭಿಭೂಯ ಮೆಟ್ಟಿ ನಿಂತು ಅವುಗಳನ್ನ ತುಳಿದು ತಾನು ಮೇಲಕ್ಕೆ ಎದ್ದಿರುತ್ತೆ, ಉದ್ರಿಕ್ತವಾಗಿರುತ್ತೆ. ರಜಃ ತಮಶ್ಚ ಅಭಿಭೂಯ, ರಜೋಗುಣವನ್ನ ತಮೋ ಗುಣವನ್ನ ತುಳಿದು ಮೆಟ್ಟಿ ನಿಂತು ಅದನ್ನ ಕೆಳಕ್ಕೆ ಮಾಡಿ ಸತ್ವಂ ಭವತಿ, ಸತ್ವಗುಣ ಮೇಲಕ್ಕೆ ಎದ್ದಿರುತ್ತೆ, ಪ್ರಕರ್ಷದಲ್ಲಿ ಇರುತ್ತೆ, ಅಧಿಕವಾಗಿರುತ್ತೆ. ಹಾಗೆಯೇ ರಜಃ ಸತ್ವಂ ತಮಶ್ಚೈವ, ರಜೋಗುಣ ಅದು ಅಭಿಭೂತವಾದಾಗ, ಜಾಸ್ತಿ ಆಗಿದ್ದಾಗ ಸತ್ವ ಮತ್ತು ತಮೋ ಗುಣಗಳನ್ನ ತುಳಿದರು ಮೆಟ್ಟಿ ನಿಂತು ತಾನು ಆಧಿಕ್ಯವನ್ನ ತೋರಿಸಿಕೊಂಡಿರುತ್ತೆ. ತಮಃ ಸತ್ವಂ ರಜಃ ತಥ. ಈ ತಮೋ ಗುಣವು ಕೂಡ ಸತ್ವ ಮತ್ತು ರಜೋಗುಣಗಳನ್ನ ಮೆಟ್ಟಿ ಅವುಗಳನ್ನ ಕೆಳಕ್ಕೆ ಹಾಕೊಂಡು ತಾನು ಎದ್ದಿರುತ್ತೆ. ಈ 3 ಗುಣಗಳು ತಮ್ಮಲ್ಲಿ ಪೈಪೋಟಿಯನ್ನ ಹೊಂದಿರುತ್ತವೆ. ಸತ್ವಗುಣ ಜಾಸ್ತಿ ಆದ ತಕ್ಷಣ ಪ್ರಾಯಶಃ ತಮೋಗುಣ ಮತ್ತು ರಜೋಗುಣಗಳು ಅದರ ಕಾಲು ಎಳೆಯೋದಕ್ಕೆ ಪ್ರಯತ್ನ ಪಡುತ್ತವೆ, ಅದನ್ನ ಕೆಳಕ್ಕೆ ಇಳಿಸೋದಕ್ಕೆ ಪ್ರಯತ್ನ ಪಡುತ್ತವೆ. ಹಾಗೆಯೇ ರಜೋಗುಣ ಉದ್ರಿಕ್ತವಾದಾಗ ಸತ್ವಗುಣ ಒಂದು ಕಡೆ ಮತ್ತೆ ತಮಗುಣ ಇನ್ನೊಂದು ಕಡೆ ಅದನ್ನ ಎಳೆಯೋದಕ್ಕೆ ಪ್ರಯತ್ನ ಪಡುತ್ತದೆ. ಹೀಗಾಗಿ ಮನುಷ್ಯನ ಮನಸ್ಸಿನಲ್ಲಿ ಹೊಯ್ದಾಟ ಯಾವಾಗ್ಲೂ ಇದ್ದೇ ಇರುತ್ತೆ. ಈ 3 ಗುಣಗಳು ಒಂದು ಇನ್ನೊಂದನ್ನ ಮೆಟ್ಟಿ ನಿಲ್ಲೋದಕ್ಕೆ ಮಾಡುವ ಪ್ರಯತ್ನ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ತಾಕಲಾಟಗಳು. ಯಾವ ವ್ಯಕ್ತಿ ಸತ್ವಗುಣಕ್ಕೆ ಪ್ರಾಧಾನ್ಯವನ್ನ ಕೊಡ್ತಾನೋ ಅವನು ಸಾತ್ವಿಕ ಅಂತ ಅನ್ನಿಸ್ಕೊಳ್ತಾನೆ. ಯಾವನ
ಮನಸ್ಸಿನಲ್ಲಿ ಈ ರಜೋಗುಣ ಪ್ರಬಲವಾಗುತ್ತೋ ಅವನು ರಾಜಸನಾಗ್ತಾನೆ. ಯಾರ ತಮೋಗುಣ ಇವೆರಡನ್ನೂ ಮೆಟ್ಟಿ ನಿಂತು ತಾನು ಕೇಂದ್ರೀಕೃತಗೊಳಿಸ್ಕೊಳ್ಳುತ್ತೋ ಅಂತಹವನು ತಾಮಸಿ ಅಂತ ಅನ್ನಿಸ್ಕೊಳ್ತಾನೆ. ಈ ಒಂದು ಮಾತು ಸೈಕಲಾಜಿಕಲಿ ಆಲ್ಸೋ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮೈಂಡ್. ನಮ್ಮ ಮನಸ್ಸಿನಲ್ಲಿ ಈ ಹೊಯ್ದಾಟ ಯಾವಾಗ್ಲೂ ಆಗ್ತಾ ಇರುತ್ತೆ. ಆ ಹೊಯ್ದಾಟದಲ್ಲಿ ಯಾವುದು ಗೆಲ್ಲುತ್ತೋ ಆ ಒಂದು ಪ್ರವೃತ್ತಿ ನಮ್ಮ ಮನಸ್ಸಿನಲ್ಲಿ ಬೆಳೆಯುತ್ತೆ. ಆದ್ರಿಂದ ಈ ಒಂದು ತತ್ವ ಯಾವುದನ್ನ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅದು ತುಂಬಾ ಮುಖ್ಯವಾದದ್ದು. ಈ ಗುಣಗಳು ಒಂದನ್ನು ಬಿಟ್ಟು ಇನ್ನೊಂದು ಗುಣ ಇರೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಈ ಮೂರೂ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರಿತವಾಗಿರುತ್ತೆ, ಅವನ ಪ್ರಕೃತಿಯಲ್ಲೇ ಬಂದುಬಿಟ್ಟಿರುತ್ತೆ. ಆದ್ರೆ ಇವುಗಳಿಗೆ ಸ್ವಭಾವ ಕೂಡ ವಿರುದ್ಧವಾದದ್ದು. ಸತ್ವಗುಣದ ಸ್ವಭಾವ ಬೇರೆ, ರಜೋಗುಣದ ಸ್ವಭಾವ ಬೇರೆ, ತಮೋಗುಣದ ಸ್ವಭಾವ ಬೇರೆ. ಈ ಮೂರೂ ಸ್ವಭಾವಗಳು ವಿರುದ್ಧ ದಿಕ್ಕಿನಲ್ಲಿ ಅವನನ್ನ ಎಳಿತಾ ಇರುತ್ತೆ. ಆದ್ರೆ ಈ ಮೂರೂ ಕೂಡ ಆ ಮಾಯೆ ಅದರಿಂದ ಉಂಟಾಗಿರುವಂಥದ್ದು. ನಿಜವಾಗಿ ನೋಡಿದ್ರೆ ಈ ಗುಣಗಳು ತಮ್ಮ ಕೆಲಸದ ಪ್ರಭಾವವನ್ನ ಆ ಪರಮಾತ್ಮನ ಮೇಲೆ ಬೀರೋದಕ್ಕೆ ಸಾಧ್ಯ ಇಲ್ಲ. ಅವು ನಮ್ಮ ದೇಹದ ಮೇಲೆ ಬೀರಬಲ್ಲವು. ಯಾಕೆ ಅಂತಂದ್ರೆ ಮನುಷ್ಯ ತಾನು ದೇಹ ಅಂತ ತಪ್ಪಾಗಿ ಭಾವಿಸಿರೋ ಕಾರಣದಿಂದಾಗಿ ಈ ಗುಣಗಳ ಪ್ರಭಾವಕ್ಕೆ ಒಳಗಾಗ್ತಾನೆ. ಅವನು ಯಾವಾಗ ನಾನು ಈ ಗುಣಾತ್ಮಕವಾದಂತಹ ಶರೀರ ಅಲ್ಲ ಅನ್ನುವ ನಿತ್ಯ ಸತ್ಯವನ್ನ ಅರಿತಾನೆ, ಆವಾಗ ಅವನಿಗೆ ಈ ಗುಣಗಳಿಂದ ಮುಕ್ತಿ ಸಿಗುತ್ತೆ. ಆ ಮಾತನ್ನು ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಬೇರೆ ಎರಡು ಗುಣಗಳನ್ನ ಮೆಟ್ಟಿ ತನ್ನ ಉತ್ಕರ್ಷವನ್ನ ಯಾವಾಗ ಒಂದು ಗುಣ ಸಾಧಿಸೋದಕ್ಕೆ ಪ್ರಯತ್ನ ಪಡುತ್ತೋ ಆವಾಗ ಆ ಒಂದು ಗುಣ ಇವನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಆದ್ರೆ ಈ ತ್ರಿಗುಣಾತೀತವಾದಂತಹ ಅವಸ್ಥೆಯಲ್ಲಿ ಈ ಮೂರೂ ಗುಣಗಳನ್ನ ಮೆಟ್ಟಿ ನಿಂತಹ ವ್ಯಕ್ತಿ ನಿಜವನ್ನ ಅರಿತಿರ್ತಾನೆ. ಅವನು ಈ ಮೂರೂ ಗುಣಗಳಿಂದ ದೂರ ಇದ್ದು ತನ್ನ ದೇಹ ಈ ಗುಣಗಳಿಗೆ ಪಕ್ಕಾಗಿದೆ, ಆದರೆ ತಾನು ಆ ಪರಬ್ರಹ್ಮ ಅನ್ನುವ ಸತ್ಯವನ್ನ ಯಾವಾಗ ತಿಳ್ಕೊತಾನೆ ಆವಾಗ ಅವನು ಗುಣಾತೀತ ಆಗ್ತಾನೆ. ಗುರಿ ಗುಣಾತೀತನಾಗೋದು. ಆದರೆ ಈ ಗುಣಗಳು ನಿತ್ಯ ಸತ್ಯ, ನಾವು ಅದನ್ನ ಬಿಟ್ಬಿಡೋದಿಕ್ಕೆ ಸಾಧ್ಯ ಇಲ್ಲ. ಅವುಗಳ ಪರಿಣಾಮ ನಮ್ಮ ಮೇಲೆ ಆಗ್ತಾನೆ ಇರುತ್ತೆ. ಆದರೆ ನಾವು ನಮ್ಮ ಗುರಿಯನ್ನ ಸಹಕಾರವನ್ನು ಮಾಡಿಕೊಂಡಾಗ ಗುಣಗಳ ದೇಹದ ಆವಾಗ ನಮ್ಮ ಆ ನಿತ್ಯ ಸತ್ಯವನ್ನ ಅರಿತುಕೊಳ್ಳುವಂತಹ ಮಾರ್ಗದಲ್ಲಿ ಯಾವುದೇ ರೀತಿಯ ಅಡಚಣೆ ಉಂಟಾಗೋದಿಲ್ಲ. ಆವಾಗ ನಾವು ನಿಜವನ್ನ ಕಂಡುಕೊಳ್ತೀವಿ. ಅದು ತುಂಬಾ ಮುಖ್ಯವಾದಂತಹ ವಿಚಾರ. ಮುಂದೆ 11ನೇ ಶ್ಲೋಕದಲ್ಲಿ ಮತ್ತೊಂದು ವಿಚಾರವನ್ನ ಕುರಿತು ಹೇಳ್ತಾನೆ. ಈ ಮುಂದಿನ 3 ಶ್ಲೋಕಗಳಲ್ಲಿ ಇಲ್ಲಿ 10ನೇ ಶ್ಲೋಕದಲ್ಲಿ ರಜೋಗುಣ, ತಮೋಗುಣ ಮತ್ತು ಸತ್ವಗುಣ ಇವು ಪರಸ್ಪರ ವಿರೋಧಿಗಳು. ಅವುಗಳು ಒಬ್ಬ ವ್ಯಕ್ತಿಯ ದೇಹದ ಮೇಲೆ ಅದನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ತಮ್ಮದೇ ಆಡಳಿತವನ್ನ ಸ್ಥಾಪನೆ ಮಾಡುತ್ತವೆ ಅಂತ ಅರಿತುಕೊಂಡು ಮುಂದಿನ 3 ಶ್ಲೋಕಗಳಲ್ಲಿ ಈ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳು ಹೇಗೆ ಮನಸ್ಸಿನ ಮೇಲೆ ಪ್ರಭಾವವನ್ನ ಬೀರೋದನ್ನ ನಾವು ಗುರುತಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಮುಂದಿನ ಶ್ಲೋಕ ನೋಡಿ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶಃ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾ ವಿವೃದ್ಧಂ ಸತ್ವಂ ಇತ್ಯುತ. ನೇರವಾದಂತಹ ಮಾತುಗಳು. ಸರ್ವದ್ವಾರೇಷು ಈ ದೇಹದ ಎಲ್ಲ ದ್ವಾರಗಳಲ್ಲಿಯೂ ದೇಹೇ ಅಸ್ಮಿನ್ ಪ್ರಕಾಶಃ ಉಪಜಾಯತೆ ಈ ದೇಹದಲ್ಲಿ
ಪ್ರಕಾಶ ಉತ್ಪನ್ನವಾಗುತ್ತದೆ. ಅದು ಇಟ್ ಲುಕ್ಸ್ ಎಫಲ್ಜೆಂಟ್. ಜ್ಞಾನಂ ಯದಾ ತದಾ ವಿದ್ಯಾತ್. ಜ್ಞಾನಂ, ಜ್ಞಾನ ಅಂತನ್ನುವಂತಹ ಪ್ರಕಾಶ ಹೊರಚಿಮ್ಮುತ್ತದೆ. ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯಲ್ಲಿ ಈ ಒಂದು ಸತ್ವಗುಣ ಅತಿ ಹೆಚ್ಚಿನ ಅಂಶದಲ್ಲಿದೆ ಅಂತ ಮನಗಾಣಬೇಕು. ಒಂದೇ ಪದ ಇಲ್ಲಿ ಉಪಯೋಗಿಸಿರೋದು ಪ್ರಕಾಶ ಅಸ್ಮಿನ್ ದೇಹೆ ಉಪಜಾಯತೆ. ಎಂತಹ ಪ್ರಕಾಶ? ಜ್ಞಾನ. ಜ್ಞಾನ ಅಂತನ್ನುವಂತಹ ಪ್ರಕಾಶ ಅವನ ಎಲ್ಲ ದೇಹದ ದ್ವಾರಗಳಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನೇರವಾದಂತಹ ಮಾತು, ಇಲ್ಲಿ ಏನು ಮುಚ್ಚಿಟ್ಟಿಲ್ಲ ಕೃಷ್ಣ ಪರಮಾತ್ಮ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಸತ್ವಗುಣ ಉದ್ರಿಕ್ತವಾದಾಗ, ಅದು ಹೆಚ್ಚು ಇರುವಾಗ ಅವನಲ್ಲಿ ಅವನ ಜ್ಞಾನದ ಪ್ರಕಾಶವನ್ನ ನಾವು ಕಾಣ್ತೀವಿ. ಎಲ್ಲಿ ಕಾಣ್ತೀವಿ? ಸರ್ವದ್ವಾರೇಶು. ಇಲ್ಲಿ ಅಂದ್ರೆ 9 ದ್ವಾರಗಳು ಅನ್ನೋ ಮಾತನ್ನ ಇಲ್ಲಿ ಸ್ಮರಿಸಿಕೊಳ್ಳೋ ಅಗತ್ಯ ಇಲ್ಲ. ಅವನ ಪಂಚ ಜ್ಞಾನೇಂದ್ರಿಯಗಳು, ಒಬ್ಬ ವ್ಯಕ್ತಿಯ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಈ ಒಂದು ಪ್ರಕಾಶ, ಜ್ಞಾನದ ಪ್ರಕಾಶ ಉಂಟಾಗತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಹೇಗೆ ಅಂತಂದ್ರೆ, ಅವನ ಅವಯವಗಳು ಅವನ ಅಂತರಂಗವನ್ನ ಬಹಿರಂಗಪಡಿಸುತ್ತೆ. ಹೇಗೆ ಅಂತಂದ್ರೆ, ಅವನ ಕಣ್ಣುಗಳಲ್ಲಿ ಸಾತ್ವಿಕತೆಯ ಕಳೆ ಕಾಣುತ್ತೆ. ಅವನ ಮುಖ ಸೌಮ್ಯವಾಗಿರುತ್ತೆ, ಯಾವುದೇ ರೀತಿಯ ವಿಕಾರಗಳನ್ನು ಹೊಂದಿರೋದಿಲ್ಲ. ಆ ಕಣ್ಣುಗಳಲ್ಲಿ ದೇದೀಪ್ಯಮಾನವಾದಂತಹ ತೇಜಸ್ಸನ್ನು ನಾವು ಕಾಣ್ತೀವಿ, ಹೊಳಪನ್ನ ಕಾಣ್ತೀವಿ. ಹಾಗೆಯೇ ಅವನ ಮಾತಿನಲ್ಲಿ ಸ್ನೇಹದ ಮಾರ್ಧವ ಇರುತ್ತೆ. ಅಪಶಬ್ದಗಳನ್ನ ಬಳಸೋದಿಲ್ಲ, ಬೈಗಳನ್ನು ಉಪಯೋಗಿಸೋದಿಲ್ಲ, ಕೆಟ್ಟ ಮಾತುಗಳನ್ನ ಬಳಸೋದಿಲ್ಲ. ಹೀಗೆ ಆ ವ್ಯಕ್ತಿಯ ಪ್ರತಿಯೊಂದು ಅಂಗವೂ ಕೂಡ ಅವನ ಆ ಆಧ್ಯಾತ್ಮಿಕ ತೇಜಸ್ಸನ್ನ ಬೆಳಗುತ್ತೆ. ಆ ಮಾತು ಇಲ್ಲಿ ಹೇಳ್ತಾನೆ, ಜ್ಞಾನಂ ಅಸ್ಮಿನ್ ದೇಹೆ ಪ್ರಕಾಶ ಉಪಜಾಯತೆ. ಆ ಜ್ಞಾನದ ಪ್ರಕಾಶ ಇವನ ದೇಹದಲ್ಲಿ ಕಂಡು ಬರುತ್ತೆ. ಹಾಗೆ ಅವನು ಯಾವಾಗ್ಲೂ ಕೂಡ ಧಾರ್ಮಿಕ ಕೆಲಸಗಳಲ್ಲಿ ನಿರತನಾಗಿರ್ತಾನೆ, ಅಧಾರ್ಮಿಕ ಕೆಲಸಗಳನ್ನ ಪರಿತ್ಯಜಿಸ್ತಾನೆ. ಇವೆಲ್ಲಕ್ಕೆ ಕಾರಣ ಅವನಲ್ಲಿ ಉಂಟಾಗಿರುವಂತಹ ಆ ಸತ್ವೋದ್ರೇಕ, ಸತ್ವದ ಆಧಿಕ್ಯ. ಅದನ್ನೇ ಇಲ್ಲಿ ನಾವು ತಿಳ್ಕೋಬೇಕಾದದ್ದು. ತುಂಬಾ ಸುಂದರವಾದಂತಹ ಮಾತು. ಇಲ್ಲಿ ಸರ್ವದ್ವಾರ ಅಂತಂದ್ರೆ ಅವನ 9 ಕಿಂಡಿಗಳು ಅಂತ ನಾವು ಅರ್ಥ ಅಲ್ಲ. ಹೇಳಬೇಕಾದಂತಹ ಮಾತು ಅಂತಂದ್ರೆ ಅವನ ಪಂಚ ಜ್ಞಾನೇಂದ್ರಿಯಗಳು ಇಲ್ಲಿ ಆ ಒಂದು ಪ್ರಭಾವಳಿಯನ್ನ ಸೂಚಿಸುತ್ತೆ. ಸರ್ವದ್ವಾರೇಶು ಅಂತಂದ್ರೆ ಆತ್ಮದ ಉಪಲಬ್ಧಿಗೆ ದ್ವಾರವಾಗಿರುವಂತಹ ಇಂದ್ರಿಯಗಳು. ಅದನ್ನ ಇಲ್ಲಿ ಸೂಚಿಸ್ತಾ ಇದ್ದಾನೆ ಕೃಷ್ಣ. ಮುಂದಿನ ಶ್ಲೋಕದಲ್ಲಿ ಇದೇ ವಿಚಾರವನ್ನ ಎರಡನೆಯ ಗುಣವಾದಂತಹ ರಜೋಗುಣದ ಬಗ್ಗೆ ಹೇಳ್ತಾನೆ. ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ಅಶಮಃ ಸ್ಪೃಹ ರಜಸಿ ಏತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಭರತರ್ಷಭ, ಆ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ ರಜಸಿ ಏತಾನಿ ಜಾಯಂತೆ. ರಜೋಗುಣ ಒಬ್ಬನಲ್ಲಿ ಹೆಚ್ಚು ಪ್ರಬಲವಾಗಿರುವಾಗ ನಾವು ಇವನ್ನೆಲ್ಲ ಕಾಣ್ತೀವಿ. ರಜಸಿ ವಿವೃದ್ಧೆ ಸತಿ. ರಜೋಗುಣ ಪ್ರವರ್ಧಮಾನಕ್ಕೆ ಬಂದಿರುವಾಗ ಇದಕ್ಕೆ ಸತಿ ಸಪ್ತಮಿ ಪ್ರಯೋಗ ಅಂತ ಕರೀತಾರೆ ವ್ಯಾಕರಣದಲ್ಲಿ. 2 ಪದಗಳು ಏಕಕಾಲದಲ್ಲಿ ಸಂಭವಿಸುವಾಗ ಈ ಸತಿ ಸಪ್ತಮಿ ಪ್ರಯೋಗವನ್ನು ನಾವು ಕಾಣ್ತೀವಿ. ರಜಸಿ ವಿವೃದ್ಧೆ ಸತಿ. ರಜಸ್ಸು, ರಜೋಗುಣ ಅಧಿಕವಾದಾಗ ಏನಾಗತ್ತೆ? ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ಅಶಮಃ ಸ್ಪೃಹ ಜಾಯಂತೆ.
ರಜೋಗುಣ ಅಧಿಕವಾದಾಗ ಈ ಎಲ್ಲವೂ ಕೂಡ ಉಂಟಾಗುತ್ತವೆ. ಏನೇನು ಉಂಟಾಗುತ್ತೆ? ಒಂದು ಲೋಭ, ಎರಡನೇದು ಪ್ರವೃತ್ತಿ. ಪ್ರವೃತ್ತಿ ಅಂತಂದ್ರೆ ಕೆಲಸ ಮಾಡುವುದರಲ್ಲಿ ಆಸಕ್ತಿ. ಕೆಲಸ ಮಾಡುವುದರಲ್ಲಿ ಆಸಕ್ತಿ ಇರೋದು ತಪ್ಪಲ್ಲ, ಅದರ ಬಗ್ಗೆ ಮುಂದೆ ಹೇಳೋಣ. ಮೂರನೇದು ಕರ್ಮಗಳ ಆರಂಭ, ಅಶಾಂತಿ ಹಾಗೂ ಸ್ಪೃಹ, ಆಸೆ. ಈ 5 ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಉಂಟಾದಾಗ ಅವನಲ್ಲಿ ರಜೋಗುಣ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ಅಶಮಃ ಸ್ಪೃಹ ರಜಸಿ ಏತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಎಲೈ ಅರ್ಜುನ, ಒಬ್ಬ ವ್ಯಕ್ತಿಯಲ್ಲಿ ಯಾವಾಗ ರಜೋಗುಣ ಉಚ್ಛ್ರಾಯಕ್ಕೆ ಬಂದಿದೆಯೋ, ಹೆಚ್ಚಾಗಿರುತ್ತದೆಯೋ, ಆ ಸಂದರ್ಭದಲ್ಲಿ ಲೋಭ, ಪ್ರವೃತ್ತಿ, ಕರ್ಮಗಳ ಆರಂಭ, ಅಶಾಂತಿ ಮತ್ತು ಸ್ಪೃಹ, ಆಸೆ, ಈ 5 ಕೂಡ ಉಂಟಾಗುತ್ತವೆ. ಅಂದ್ರೆ ಈ 5 ಗುಣಗಳ ಅಥವಾ ಅವುಗಳ ಯಾವುದೇ ಒಂದು ಗುಣದ ಉತ್ಪನ್ನವಾಗಬೇಕಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ರಜೋಗುಣ ಉದ್ರಿಕ್ತ ಸ್ಥಿತಿಯಲ್ಲಿ ಇರಬೇಕು. ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಲೋಭ, ಲೋಭ ಅಂತಂದ್ರೆ ಇದು ಸಾಮಾನ್ಯವಾಗಿ ಅರ್ಥಕ್ಕೆ ಸಂಬಂಧಿಸಿದ್ದು. ಅರ್ಥ ಅಂತಂದ್ರೆ ದುಡ್ಡು, ಹಣ, ದ್ರವ್ಯ. ಈ ಹಣ ಪ್ರತಿಯೊಬ್ಬನಿಗೂ ಬೇಕೇ ಬೇಕು. ಹಣ ಇಲ್ಲದೆ ಇದ್ರೆ ನಾವು ಜೀವನದಲ್ಲಿ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಂತೂ ನಿಜವಾದ ಮಾತು. ಅದಕ್ಕೆ ಸಂಸ್ಕೃತದಲ್ಲಿ ಅನೇಕ ಸುಭಾಷಿತಗಳು. ಒಬ್ಬ ವ್ಯಕ್ತಿ ಯಾವ್ದು ಇಲ್ಲದೆ ಇದ್ರೂ ಬದುಕ್ಬೋದು, ಆದ್ರೆ ದುಡ್ಡು ಇಲ್ಲದೆ ಇದ್ರೆ ಬದುಕೋದಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವನು ಏನೇನು ಸಂಪಾದಿಸಿದ್ರು ಕೂಡ, ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ಕಡೆಯಲ್ಲಿ ಅರ್ಥದ ದೃಷ್ಟಿಯಿಂದ, ದುಡ್ಡಿನ ದೃಷ್ಟಿಯಿಂದ ಅವನನ್ನು ಅಳೆಯೋರು ಇದ್ದಾರೆ. ಆದರೆ ಈ ಲೋಭ ಅಂತ ಅನ್ನೋದು ಉಂಟಾಗೋದು, ದುಡ್ಡಿನ ಬಗ್ಗೆ ಆಸಕ್ತಿ ಹುಟ್ಟೋದು ಈ ರಜೋಗುಣದ ಕಾರಣದಿಂದ. ಈ ರಜೋಗುಣ ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಜಾಸ್ತಿ ಇರುತ್ತೋ ಆವಾಗ ಇಡೀ ಪ್ರಪಂಚವೇ ಒಬ್ಬ ವ್ಯಕ್ತಿಗೆ ದುಡ್ಡಿನ ಬಗ್ಗೆ ಇರುವಂತಹ ವಿಚಾರಗಳನ್ನೇ ಮನಸ್ಸಲ್ಲಿ ಹುಟ್ಟಲಾಗುತ್ತೆ. ಜೀವನ ಅಂತ ಅನ್ನೋದು ದುಡ್ಡಿಗಿಂತ ಹೆಚ್ಚಾಗುತ್ತೆ. ಆದರೆ ಯಾವ ವ್ಯಕ್ತಿ ದುಡ್ಡಿಗೆ ಪ್ರಾಶಸ್ತ್ಯ ಕೊಡ್ತಾ ಹೋಗ್ತಾನೆ, ಅವನು ಜೀವನದಲ್ಲಿ ಅನೇಕ ಒಳ್ಳೆಯ ವಿಚಾರಗಳನ್ನ ಕಳೆದುಕೊಂಡು ಬಿಟ್ಟಿರ್ತಾನೆ. ಆದ್ದರಿಂದ ಅವನಲ್ಲಿ ಉಂಟಾಗುವಂತಹ ಈ ರಜೋಗುಣದಿಂದ ಅವನಲ್ಲಿ ಈ ಲೋಭ ಉತ್ಪನ್ನವಾಗುತ್ತೆ. ತುಂಬಾ ನಿಜವಾದಂತಹ ಮಾತು. ಆದ್ರೆ ಇದನ್ನ ಅರಗಿಸ್ಕೊಳ್ಳೋದು ಕಷ್ಟ. ಯಾಕೆಂತಂದ್ರೆ ನಾವಿರೋ ಇವತ್ತಿನ ಜಗತ್ತಿನಲ್ಲಿ ದುಡ್ಡು ಇಲ್ಲದೆ ಇದ್ರೆ ನಮ್ಮಿಂದ ಯಾವ ಕೆಲಸವೂ ಆಗೋದಿಲ್ಲ. ನಮ್ಮ ಯಾವುದೇ ಇತರ ಬಲಗಳು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಸರ್ವೇ ಗುಣ ಕಾಂಚನಮಾಶ್ರಯಂತೆ. ಒಬ್ಬ ವ್ಯಕ್ತಿಯ ಕುಲ, ಗೋತ್ರ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಸರ್ವೇ ಗುಣ ಕಾಂಚನಮಾಶ್ರಯಂತೆ, ಅದು ಕೂಡ ಇವತ್ತಿನ ಜಾಗತಿಕ ಸತ್ಯ. ಎರಡನೇದು ಪ್ರವೃತ್ತಿ. ಪ್ರವೃತ್ತಿ ಅಂತಂದ್ರೆ ಕೆಲಸವನ್ನ ಮಾಡೋದು. ಇಲ್ಲಿ ಕೆಲಸ, ಕರ್ಮ ಅಂತಂದ್ರೆ ಏನು? ವೃತ್ತಿ ಅಂತಂದ್ರೆ ಕೆಲಸ, ಕರ್ಮ. ಪ್ರವೃತ್ತಿ ಅಂತಂದ್ರೆ ಪ್ರಕರ್ಷೇಣ ಕ್ರಿಯತೆ ಇದೆ ಕರ್ಮ. ಅತಿ ಹೆಚ್ಚು ಆಸಕ್ತಿಯಿಂದ ಮಾಡೋದು ಅಂತ ಅದಕ್ಕೆ ಕರ್ಮ ಅಂತ ಕರೀತೀವಿ. ಸಾಮಾನ್ಯವಾಗಿ ವೇದಾಂತದಲ್ಲಿ 2 ಮಾರ್ಗಗಳಿವೆ, ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ. ಪ್ರವೃತ್ತಿ ಮಾರ್ಗ ಅಂತಂದ್ರೆ ಜನ ಯಾರು ತಮ್ಮ ಜೀವನವನ್ನ ಈ ಪ್ರಾಪಂಚಿಕ ಸುಖಗಳ ಜೊತೆಯಲ್ಲಿಯೇ ನಡೆಸ್ಕೊಂಡು ಹೋಗ್ತಾ ಪಾರಮಾರ್ಥಿಕತೆಗೂ ಸಾಕಷ್ಟು ಪ್ರಾಮುಖ್ಯವನ್ನ ಕೊಟ್ಟು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಅದು ಪ್ರವೃತ್ತಿ ಮಾರ್ಗ. ಶಂಕರಾಚಾರ್ಯರು ಈ ಒಂದು ಭಗವದ್ಗೀತೆಯ ಭಾಷ್ಯದ ಉಪೋದ್ಘಾತದಲ್ಲಿ ಈ 2 ಮಾರ್ಗಗಳನ್ನ ಚರ್ಚೆ ಮಾಡ್ತಾರೆ. ಅವರು ಚರ್ಚೆ ಮಾಡಿ ಅವ್ರು ಹೇಳೋದು, ಜನ
ಈ ಎರಡು ಮಾರ್ಗದಲ್ಲಿ ಯಾವುದನ್ನಾದ್ರೂ ಆರಿಸ್ಕೋಬಹುದು ನಿಜ, ಆದ್ರೆ ಈ ನಿವೃತ್ತಿ ಮಾರ್ಗದಿಂದ ಶ್ರೇಯಸ್ಸು ಬೇಗ ದೊರಕುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಈ ನಿವೃತ್ತಿ ಮಾರ್ಗ ಅಂತಂದ್ರೆ ಅದು ಸಾತ್ವಿಕ ಮಾರ್ಗದಿಂದ ಮಾತ್ರ ಬರಬೇಕಾಗತ್ತೆ. ಅದು ಆ ಪರಮ ಜ್ಞಾನವನ್ನ ಪಡೆದ ನಂತರ ಬರುವಂತಹ ಒಂದು ಮಾರ್ಗ. ಆದ್ರೆ ಈ ಪ್ರವೃತ್ತಿ ಮಾರ್ಗ ಸಾಮಾನ್ಯವಾಗಿ ಉಂಟಾಗೋದು ರಜಸ್ಸಿನ ಕಾರಣದಿಂದಾಗಿ. ಮನುಷ್ಯನಲ್ಲಿ ರಜೋಗುಣ ಇದ್ದಾಗ ಈ ಒಂದು ವಿಚಾರ ತುಂಬಾ ತೀವ್ರವಾಗಿ ಬರುತ್ತೆ. ಈ ರಜೋಗುಣ ಇಲ್ಲದೆ ಇದ್ರೆ ಸೃಷ್ಟಿ ಮುಂದುವರಿಯೋದಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪ್ರಪಂಚದ ಮುಂದುವರಿಕೆಯ ದೃಷ್ಟಿಯಿಂದ ಈ ರಜೋ ಮಾರ್ಗ ಬೇಕೇ ಬೇಕಾಗುತ್ತೆ. ಅದಿಲ್ಲದೆ ಇದ್ರೆ ಆಗೋದಿಲ್ಲ. ಆದ್ರಿಂದ ನಾನಾ ವಿಧವಾದಂತಹ ಕಾಮ್ಯ ಕರ್ಮಗಳಲ್ಲಿ, ಲೌಕಿಕ ಕರ್ಮಗಳಲ್ಲಿ, ಯೋಚನೆಗಳಲ್ಲಿ ತೊಡಗಿಸೋದು ಈ ಒಂದು ಪ್ರವೃತ್ತಿ ಮಾರ್ಗ. ಅದನ್ನೇ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಲೋಭ ಪ್ರವೃತ್ತಿ. ಎರಡನೆಯ ವಿಚಾರ ಈ ಪ್ರವೃತ್ತಿ ಮಾರ್ಗ ಅಂತ ಅನ್ನೋದು ಈ ರಜೋಗುಣದ ಕಾರ್ಯ. ಅದು ಈ ರಜೋಗುಣ ಒಬ್ಬ ವ್ಯಕ್ತಿಯಲ್ಲಿ ಹೆಚ್ಚಾದಾಗ ಕಾಣಿಸಿಕೊಳ್ಳುತ್ತೆ. ತುಂಬಾ ಉತ್ತಮವಾದಂತಹ ಮಾತು. ಆರಂಭ, ಈ ರಜೋಗುಣ ಅನೇಕ ಕೆಲಸಗಳನ್ನ ಮಾಡೋದಿಕ್ಕೆ ಒಬ್ಬ ವ್ಯಕ್ತಿಯನ್ನ ಪ್ರಚೋದಿಸುತ್ತೆ. ಅವನನ್ನ ಯಾವಾಗ್ಲೂ ಕೂಡ ಈ ಕೆಲಸಗಳಲ್ಲಿ ಪ್ರೇರೇಪಿಸುತ್ತೆ. ಆರಂಭ, ಇಲ್ಲಿ ಆರಂಭ ಪ್ರಾರಂಭ ಎಲ್ಲ ಒಂದೇ ರೀತಿಯ ಮಾತು. ಅವನನ್ನ ಚುಚ್ಚುತ್ತಾ ಇರುತ್ತೆ, ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ. ಕರ್ಮಣಾಂ ಅಶಮಃ, ಕರ್ಮಣಾಂ ಆರಂಭ. ಈ ಸತ್ವಗುಣ ಅನೇಕ ಕರ್ಮಗಳಲ್ಲಿ ತೊಡಗಿಸುವಂಥದ್ದು. ಹಾಗೆಯೇ ಅಶಮಃ, ಶಮ ಅಂತಂದ್ರೆ ಶಾಂತಿ, ಅಶಮಃ ಅಂತಂದ್ರೆ ಆ ಶಾಂತಿ ಇಲ್ಲದೆ ಇರುವಂಥದ್ದು. ಶಮ ಅದನ್ನ ತುಂಬಾ ಪ್ರಮುಖವಾದ ರೀತಿಯಲ್ಲಿ ಹೇಳೋದಾದ್ರೆ, ಈ ಒಳ್ಳೆಯ ವಿದ್ಯೆ ಕಲಿತಂತಹ ವ್ಯಕ್ತಿ ಹೇಗೆ ಈ ಪರಮ ಶಾಂತಿಯನ್ನ ಪಡಿತಾನೆ, ಆ ಒಂದು ಅಶಮದ ಕಾರಣದಿಂದಾಗಿ ಅವನ ಮನಸ್ಸು ಕ್ಷುಬ್ಧವಾಗಿರುತ್ತೆ ಅಂತ ಅನ್ನೋದನ್ನ ನಾವು ಕಾಣ್ತೀವಿ. ಅಶಮ ಅಂತಂದ್ರೆ ಮನಸ್ಸಿನ ಅಶಾಂತಿ. ನಾವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಒಂದು ರೀತಿಯ ಏನ್ ಹೇಳ್ತೀವಿ, ಒಬ್ಬ ನಾನು ಸಂಪಾದಿಸಿದ್ ಸಾಕು ಅನ್ನೋ ಒಂದು ನಿಶ್ಚಿಂತ ಭಾವನೆಯನ್ನ ಮನುಷ್ಯ ಯಾವಾಗ್ಲೂ ತಾಳೋದೇ ಇಲ್ಲ. ಕೆಲವರನ್ನ ನೋಡ್ತೀವಿ, ಸಾಯೋ ತನಕ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಅವರು ಯಾವುದೇ ಒಂದು ಜಾಬ್ ಅಲ್ಲಿ ಇದ್ರೆ ಅದೇ ರೀತಿಯ ಜಾಬ್ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅವ್ರ ಮನಸ್ಸಿನಲ್ಲಿ ಅಶಾಂತಿ ಇದ್ದೇ ಇರುತ್ತೆ. ಅಯ್ಯೋ, ನಾನಿನ್ನ ಅಚೀವ್ ಮಾಡಿಲ್ಲ, ಮಾಡ್ಬೇಕಾಗಿತ್ತು, ಆ ಕೆಲಸ ಮಾಡ್ಬೇಕಾಗಿತ್ತು, ಈ ಕೆಲಸ ಮಾಡ್ಬೇಕಾಗಿತ್ತು ಅಂತ ಅಲ್ಲಿ ಇಲ್ಲಿ ಓಡಾಡುವಂತಹ ಕೆಲಸದಲ್ಲಿ ನಿರತರಾಗ್ಬಿಟ್ಟಿರ್ತಾರೆ. ಅದನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಶಮಃ ಅಶಮಃ, ಮನಸ್ಸಿನಲ್ಲಿರುವಂತಹ ಅಶಾಂತಿ. ಮುಂದೆ ಹೇಳ್ತಾನೆ ಸ್ಪೃಹ, ಆಸೆ. ಈ ಸ್ಪೃಹ ಅಂತಂದ್ರೆ ಗಳಿಸಿದ್ದು ಸಾಲದು, ಇನ್ನಷ್ಟು ನಾನು ಗಳಿಸಬೇಕು ಅನ್ನುವಂತಹ ಆಸೆ. ಒಬ್ಬ ವ್ಯಕ್ತಿ ತಾನು ಇಲ್ಲಿ ತನಕ ಅವನಿಗೆ ಲಭಿಸಿರುವಂತಹ ವಸ್ತುಗಳಲ್ಲಿ ಅವನಿಗೆ ಸಂತೃಪ್ತಿ ಇರೋದಿಲ್ಲ. ಆ ಸಂತೃಪ್ತಿ ಇಲ್ಲದೆ ಇರೋ ಕಾರಣ ಅವನ ಆಸೆಗಳು ಯಾವಾಗ್ಲೂ ಹೆಚ್ಚಾಗ್ತಾನೆ ಹೋಗುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಒಳ್ಳೆಯ ಕೆಲಸಕ್ಕೆ ಪ್ರಚೋದನೆ ಮಾಡಿದ್ರೆ ಸರಿ, ಆದ್ರೆ ಕೆಟ್ಟ ಕೆಲಸಗಳಿಗೆ ಪ್ರಚೋದನೆ ಮಾಡಿದಾಗ ಇದರಿಂದ ಮನುಷ್ಯನಿಗೆ ಹಾನಿ ಆಗೋದು ಜಾಸ್ತಿ. ಇಲ್ಲಿ ಲೋಭ ಅಂತಂದ್ರೆ ಬೇರೆಯವರ ದ್ರವ್ಯವನ್ನ ಅಪಹರಿಸಬೇಕು, ಅವರದನ್ನ ತನ್ನದಾಗಿಸಿಕೊಳ್ಳಬೇಕು ಅನ್ನೋ ಇಚ್ಛೆ, ಅದು ಕೆಟ್ಟದ್ದು. ಪ್ರವೃತ್ತಿ, ಇದು ಸಾಮಾನ್ಯವಾಗಿರುವ ಸಾಂಸಾರಿಕ ಚೇಷ್ಟೆ ಆಗಿದ್ರೆ ಪರವಾಗಿಲ್ಲ. ಆದರೆ ಈ ಪ್ರವೃತ್ತಿ ಕೆಟ್ಟ ಪ್ರವೃತ್ತಿ ಆದ್ರೆ ನಮಗೆ ತುಂಬಾ ಕೆಟ್ಟದ್ದು ಆಗುತ್ತೆ. ಕೆಲಸಗಳ ಪ್ರಾರಂಭ ಆರಂಭ. ಹಾಗೆಯೇ ಅಶಮಃ, ಶಾಂತಿ ಇಲ್ಲದೆ ಇರುವಂತಹ ಸ್ಥಿತಿ, ಹರ್ಷ ರಾಗ ಇತ್ಯಾದಿಗಳಲ್ಲಿ ತೊಡಗುವಂತಹ ಸ್ಥಿತಿ.
ಸ್ಪೃಹ ಅಂತಂದ್ರೆ ಲಾಲಸೆ, ಅತಿಯಾದ ಆಸೆ. ಸಾಮಾನ್ಯವಾಗಿ ಎಲ್ಲ ವಸ್ತುಗಳ ವಿಷಯದಲ್ಲಿಯೂ ಅದು ಚೆನ್ನಾಗಿದ್ದ ಪಕ್ಷದಲ್ಲಿ ನನಗೇ ಇರಬೇಕು ಅನ್ನುವಂತಹ ಅದಮ್ಯವಾದಂತಹ ಒಂದು ಆಸೆ, ಇದಕ್ಕೆ ಸ್ಪೃಹ ಅಂತ ಕರೀತಾರೆ. ಈ ವಿಚಾರಗಳಲ್ಲಿ ಇವೆಲ್ಲವೂ ಕೂಡ ಮನುಷ್ಯನನ್ನ ಮತ್ತೆ ಮತ್ತೆ ಬಂಧನಕ್ಕೆ ತಳ್ಳುವಂತಹವು. ಆ ಮಾತನ್ನ ಈ 12ನೇ ಶ್ಲೋಕ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೊಂದ್ಸಲ ನೋಡಿ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ಅಶಮಃ ಸ್ಪೃಹ ರಜಸಿ ಏತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಮುಂದಿನ ಶ್ಲೋಕದಲ್ಲಿ ತಮೋಗುಣದಿಂದ ಉಂಟಾಗುವಂತಹ ಬಂಧನ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಅಲ್ಲಿ ಮುಖ್ಯವಾಗಿ ಆತ ಹೇಳೋ ಗುಣ ಒಂದೇ, ಅಪ್ರಕಾಶ ಅಪ್ರವೃತ್ತಿಶ್ಚ ಪ್ರಮಾದ ಮೋಹ ಏವಚ ತಮಸಿ ಏತಾನಿ ಜಾಯಂತೆ ವಿವೃದ್ಧೆ ಕುರುನಂದನ. ತಮೋಗುಣ ಒಬ್ಬ ವ್ಯಕ್ತಿಯಲ್ಲಿ ಅತಿ ಹೆಚ್ಚಾದ ಈ ಎಲ್ಲ ವಿಚಾರಗಳನ್ನ ಅವನ ಮನಸ್ಸಿನಲ್ಲಿ ತುರುಕುತ್ತವೆ. ಅಪ್ರಕಾಶ ಅಂದರೆ ಯಾವುದೇ ರೀತಿಯ ಚೈತನ್ಯ ಪ್ರಕಾಶ ಇಲ್ಲದೆ ಇರುವಂತಹ ಸ್ಥಿತಿ, ಕತ್ತಲು. ಅಪ್ರವೃತ್ತಿ ಯಾವುದೇ ವಿಷಯದಲ್ಲಿಯೂ ಕೂಡ ಆಸಕ್ತಿ ಇಲ್ಲದೆ ಇರುವಂಥದ್ದು. ಅಪ್ರವೃತ್ತಿ ಆತ ಯಾವುದೇ ವಿಚಾರದಲ್ಲಿ ಆಸಕ್ತನಾಗಿರೋದಿಲ್ಲ, ಉಪ್ಪಿನ ಮೂಟೆ ಹಾಗೆ ಕುಳಿತು ಬಿಡ್ತಾನೆ. ಪ್ರಮಾದ ತಾನು ಮಾಡುವ ಕೆಲಸದಲ್ಲಿ ಸರಿಯಾಗಿ ತಿಳುವಳಿಕೆಯನ್ನು ತಿಳಿದುಕೊಳ್ಳದೆ ಇಟ್ಟುಕೊಳ್ಳದೆ ಅನೇಕ ತಪ್ಪುಗಳನ್ನ ಮಾಡೋದು, ಮೋಹ ಅಂದ್ರೆ ನಿಶ್ಚಿತ ಜ್ಞಾನ ಇಲ್ಲದೆ ಇರೋದು, ವ್ಯವಹಾರ ಜ್ಞಾನ ಇಲ್ಲದೆ ಇರುವಂಥದ್ದು. ಅದಕ್ಕೆ ಮೋಹ ಅಂತ ಯಾವುದನ್ನು ಕರೆದಿದ್ನೋ ಅದೇ ಮೋಹ ಇಲ್ಲೂ ಕೂಡ ಉಪಯೋಗಿಸಲ್ಪಟ್ಟಿದೆ. ತಮಸಿ ಏತಾನಿ ಜಾಯಂತೆ ವಿವೃದ್ಧೆ ಕುರು ಸತ್ತಮ. ತಮಸಿ ವಿವೃದ್ಧೆ ಸತಿ, ಮನಸ್ಸಿನಲ್ಲಿ ತಮೋಗುಣ ಹೆಚ್ಚಾದಾಗ ಈ ಎಲ್ಲವೂ ಕಂಡು ಬರುತ್ತವೆ. ಯಾವ್ಯಾವುದು? ಅಪ್ರಕಾಶ, ಅಪ್ರವೃತ್ತಿ, ಪ್ರಮಾದ, ಮೋಹ. ಇವುಗಳಿಂದ ಅನೇಕ ಮಾನಸಿಕ ತೊಂದರೆಗಳು ಉಂಟಾಗುತ್ತವೆ. ಅಪ್ರಕಾಶ ಅಂತಂದ್ರೆ ಸತ್ವಗುಣಕ್ಕೆ ತೀರಾ ವಿರುದ್ಧವಾಗಿ ಇಂದ್ರಿಯಗಳ ಎಲ್ಲ ಜ್ಞಾನೇಂದ್ರಿಯಗಳಲ್ಲಿಯೂ ಕೂಡ ತಮಸ್ಸೆ ಹೊರಸೂಸ್ತಾ ಇರುವಂಥದ್ದು. ಮುಖ ಜೋತು ಬಿದ್ದಿರುತ್ತೆ, ಕಣ್ಣುಗಳಲ್ಲಿ ತೇಜಸ್ಸಿರೋದಿಲ್ಲ, ಯಾವುದೇ ರೀತಿಯ ಆಸಕ್ತಿ ತನ್ನ ಜೀವನದ ಕೆಲಸಗಳಲ್ಲಿ ಇರೋದಿಲ್ಲ, ಅಂತಹ ಒಂದು ಸ್ಥಿತಿ. ಅಪ್ರವೃತ್ತಿ, ಸಾತ್ವಿಕ ಕರ್ಮಗಳನ್ನ ಮಾಡಬೇಕು ಅಂತ ಅನ್ಸೋಲ್ಲ, ಅಸಾತ್ವಿಕ ಕೆಲಸಗಳನ್ನ ಬಿಡಬೇಕು ಅಂತ ಅನ್ಸೋದಿಲ್ಲ. ದ ಲಾ ಆಫ್ ಇನರ್ಷಿಯಾ ಅದು ಇಟ್ ಆಪರೇಟ್ಸ್. ಇನರ್ಷಿಯಾ ಅಂತಂದ್ರೆ ಈ ಒಂದು ತಮೋಗುಣ. ಪ್ರಮಾದ, ಕೆಲಸಗಳಲ್ಲಿ ಯಾವುದೇ ರೀತಿಯ ಮನಸ್ಸನ್ನ ತೊಡಗಿಸಿಕೊಳ್ಳದೆ ಮಾಡುವಂತಹ ತಪ್ಪು ಕೆಲಸಗಳು, ಪ್ರತಿ ಹಂತದಲ್ಲಿ ಮಾಡೋ ಕೆಲಸದಲ್ಲಿ ತಪ್ಪುಗಳನ್ನ ಮಾಡೋದು, ರಿಪಿಟೇಟಿವ್ ಮಿಸ್ಟೇಕ್ಸ್, ಬ್ಲಂಡರ್ಸ್, ಅದು ಇಲ್ಲಿ ಬರುವಂತಹ ಸಮಸ್ಯೆ. ಮೋಹ ಅಂತಂದ್ರೆ ಮೈ ಮರೆಯೋದು, ಆಲಸ್ಯ, ಇಡೀ ಮನಸ್ಸಿನಲ್ಲಿ ಕತ್ತಲೆಯನ್ನ ತುಂಬಿಕೊಂಡಂತಹ ಶೂನ್ಯ ಭಾವ. ಅದು ತುಂಬಾ ಮಿತಿ ಮೀರಿದಾಗ ನಿದ್ದೆಗೆ ಜಾರತ್ತೆ, ಆತನನ್ನು ಜಾರಿಸುತ್ತೆ. ಅವನ ಮನಸ್ಸಿನಲ್ಲಿ ಯಾವುದೇ ಆಸಕ್ತಿ ಉಳಿದಿರೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳು ಕೂಡ ನಾವು ಕಾಣಬಹುದು. ತುಂಬಾ ಸುಂದರವಾದಂತಹ ಮಾತು ಇಲ್ಲಿ ಈ 3 ಶ್ಲೋಕಗಳಲ್ಲಿ, ಅಂದ್ರೆ 11, 12, 13 3 ಗುಣಗಳ ಅವು ಯಾವ ರೀತಿ ನಮ್ಮ ಮನಸ್ಸನ್ನ ಆವರಿಸುತ್ತವೆ, ಸುತ್ತುವರಿಸುತ್ತವೆ, ಮೋಹವನ್ನು ಉಂಟು ಮಾಡುತ್ತವೆ ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ತೋರಿಸ್ಕೊಟ್ಟಿದ್ದಾರೆ. 11ನೇ ಶ್ಲೋಕದಲ್ಲಿ ಸತ್ವಗುಣದ ಬಂಧಕಗಳು, 12ನೇ ಶ್ಲೋಕದಲ್ಲಿ ರಜೋಗುಣದ ಬಂಧಕಗಳು, 13ನೇ ಶ್ಲೋಕದಲ್ಲಿ ತಮೋಗುಣದ ಬಂಧಕಗಳು.
ಅವುಗಳಿಂದ ಉಂಟಾಗುವಂತಹ ಪರಿಣಾಮವನ್ನ ತುಂಬಾ ವಿಶದವಾಗಿ ತಿಳಿಸ್ಕೊಡ್ತಾರೆ. ಮುಂದೆ 14ನೇ ಶ್ಲೋಕದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವದಿಂದ ಮುಕ್ತನಾದಾಗ ಅವನ ಮರಣ ಕಾಲದಲ್ಲಿ ಅವನಿಗೆ ಈ ಗುಣಗಳಿಂದ ಯಾವ ಒಂದು ಫಲ ಸಿಗುತ್ತೆ ಅಂತ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾನೆ. 14ನೇ ಶ್ಲೋಕ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಒಬ್ಬ ವ್ಯಕ್ತಿ ತುಂಬಾ ಅತಿ ಹೆಚ್ಚಿನ ಅತಿಶಯವಾದ ಸತ್ವಗುಣದಲ್ಲಿ ಇರುವಾಗ ಅವನು ಮರಣ ಹೊಂದಿದ್ರೆ ಆ ಸಂದರ್ಭದಲ್ಲಿ ತದಾ ಉತ್ತಮ ವಿಧಾಂ, ಚೆನ್ನಾಗಿ ಗೊತ್ತಿರುವಂತಹ ಅಂದರೆ ವಿದ್ವಾಂಸರ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಅಮಲಾನ್ ತುಂಬಾ ಉತ್ತಮವಾದಂತಹ ಲೋಕಗಳನ್ನ ಗಳಿಸ್ತಾನೆ. ಅಂದ್ರೆ ಅರ್ಥ ಅವನಿಗೆ ಸ್ವರ್ಗ ಸಿಗುತ್ತೆ, ಸ್ವರ್ಗದಲ್ಲಿ ವಾಸ ಮಾಡ್ತಾನೆ, ಅನೇಕ ವರ್ಷಗಳ ಸ್ವರ್ಗವಾಸದಲ್ಲಿ ಸ್ವರ್ಗ ಸುಖಗಳನ್ನ ಅನುಭವಿಸ್ತಾನೆ. ನಂತರ ಮತ್ತೆ ಹುಟ್ಟಿ ಬರ್ತಾನೆ, ಈ ಜಗತ್ತಿನಲ್ಲಿ ಜನ್ಮ ತಾಳ್ತಾನೆ. ಅವನು ಮಾಡಿದ ಪುಣ್ಯಗಳ ಕಾರಣದಿಂದಾಗಿ, ಹಿಂದೆ ಒಂದು ಮಾತು ಬಂದಿತ್ತು, ಶುಚೀನಾಂ ಶ್ರೀಮತಾಂ ಗೇಹೇ. ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ಹೇಳಿದ, ಯಾರು ಮುಕ್ತಿಯನ್ನ ಹೊಂದೋದಿಲ್ಲವೋ ಆದರೆ ಈ ಒಂದು ಮಾರ್ಗದಲ್ಲಿ ಮುಂದುವರೆದಿರ್ತಾರೋ ಅವರಿಗೆ ಉತ್ತಮರ ಮನೆಗಳಲ್ಲಿ ವಾಸ ಮಾಡುವ ಅವಕಾಶ ಸಿಗುತ್ತೆ ಅಂತ ಹೇಳಿ ಶ್ರೀಮತಾಂ ಗೇಹೆ, ಅವನು ಮತ್ತೆ ಹುಟ್ಟಿ ಬರ್ತಾನೆ, ಅವನಿಗೆ ಮರು ಹುಟ್ಟು ನಿಶ್ಚಿತ. ಅಂದರೆ ಬರೀ ಸಾತ್ವಿಕನಾಗಿರುವ ಕಾರಣದಿಂದಲೇ ಅವನಿಗೆ ಮುಕ್ತಿ ಸಿಗೋದಿಲ್ಲ, ಅವನು ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಆ ಮುಕ್ತಿ ಸಿಗಬೇಕಾದ್ರೆ ಆ ಜ್ಞಾನ ಅವನಿಗೆ ಉಂಟಾಗಲೇಬೇಕು. ಆ ಪರಮಜ್ಞಾನ ಲಭಿಸಿದಾಗಲೇ ಅವನು ಮುಕ್ತಿಯನ್ನ ಹೊಂದುತ್ತಾನೆ ಅನ್ನೋ ಮಾತನ್ನು ಹೇಳ್ತಾನೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್. ದೇಹಭೃತ್, ಈ ದೇಹವನ್ನ ಧರಿಸಿರುವಂತಹ ಮನುಷ್ಯ ಪ್ರಳಯಂ ಯಾತಿ, ತಾನು ನಾಶವಾದಾಗ, ಅವನ ಇಹ ಜೀವನ ಮುಕ್ತಾಯವಾದಾಗ, ಯಾವಾಗ ಯದಾ ಸತ್ವೇ ಪ್ರವೃದ್ಧೇತು, ಆ ಸಂದರ್ಭದಲ್ಲಿ ಸತ್ವಗುಣ ಹೆಚ್ಚಾಗಿದ್ದ ಪಕ್ಷದಲ್ಲಿ, ಅತಿಶಯವಾಗಿ ಇದ್ದ ಪಕ್ಷದಲ್ಲಿ, ತದಾ ಆವಾಗ ಉತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಅಮಲಾನ್ ಲೋಕಾನ್, ಯಾವುದೇ ರೀತಿಯ ಒಂದು ಮಾಲಿನ್ಯವೂ ಇಲ್ಲದಂತಹ ಉತ್ತಮ ವಿಧಾಂ, ದೇವತೆಗಳ ಲೋಕವನ್ನ, ವಿದ್ವಾಂಸರ ಲೋಕವನ್ನ ಅವನು ಪ್ರತಿಪದ್ಯತೆ ಹೊಂದುತ್ತಾನೆ. ಇಲ್ಲಿ ಮಾತಿಷ್ಟೇ, ಮರಣ ಸಮಯದ ಸಂದರ್ಭದಲ್ಲಿ ಇಂತಹ ವ್ಯಕ್ತಿ ಅವನಲ್ಲಿ ಸತ್ವೋದ್ರೇಕ ಇದ್ದ ಪಕ್ಷದಲ್ಲಿ ಅವನು ಖಂಡಿತವಾಗಿಯೂ ಕೂಡ ಸ್ವರ್ಗವನ್ನ ಸೇರ್ತಾನೆ. ಆ ಸ್ವರ್ಗ ಲೋಕದಲ್ಲಿ ಅನೇಕ ವರ್ಷಗಳ ಕಾಲ ಸುಖಗಳನ್ನ ಅನುಭವಿಸ್ತಾನೆ. ಆದರೆ ಸಂಘ ಮತ್ತು ರಾಗಗಳಿಂದ ಉಂಟಾಗಿರೋ ಈ ಗುಣಗಳ ಕಾರಣದಿಂದಾಗಿ, ಆ ಸಂಘದಿಂದಾಗಿ ಅವನಿಗೆ ಮರುಹುಟ್ಟು ಉಂಟು. ಆ ಮಾತು ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಸಂಘ ಮತ್ತು ರಾಗಗಳಿಂದ ಉಂಟಾಗತಕ್ಕದ್ದು ಮತ್ತು ಗುಣಜನ್ಯವೇ ಆಗಿರುತ್ತೆ. ಅದನ್ನ ತೋರಿಸೋದಕ್ಕೆ ಈ ಶ್ಲೋಕವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತೆ 15ನೇ ಶ್ಲೋಕದಲ್ಲಿ ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಃ ತಮಸಿ ಮೂಢ ಯೋನಿಷು ಜಾಯತೆ. ಇದೇ ರೀತಿಯಲ್ಲಿ ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ, ರಜಸ್ಸಿನಲ್ಲಿ ಆ ರಜೋಗುಣ ಉದ್ರಿಕ್ತವಾಗಿರುವ ಸಂದರ್ಭದಲ್ಲಿ ಅವನ ದೇಹ ನಾಶವಾದರೆ, ಅವನ ಮರಣ ಹೊಂದಿದರೆ ಕರ್ಮ ಸಂಘಗಳಲ್ಲಿ ಹುಟ್ಟುತ್ತಾನೆ. ಕರ್ಮ ಸಂಘಿ ಅಂತಂದ್ರೆ ಯಾರು? ವೈದಿಕ ಕರ್ಮಗಳಾಗಲಿ
ಲೌಕಿಕ ಕರ್ಮಗಳಲ್ಲಿ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಮನೆಗಳಲ್ಲಿ ಹುಟ್ಟುತ್ತಾನೆ. ತಥಾ ಪ್ರಲೀನಃ ತಮಸಿ ಮೂಢ ಯೋನಿಷು ಜಾಯತೆ. ಹಾಗೆಯೇ ತಮಸ್ಸಿನಲ್ಲಿ ಪ್ರಲಯ ಹೊಂದಿರುವವನು ಮೂಢ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಈ ಸತ್ವ, ರಜೋ, ತಮಸ್ ಈ ಮೂರು ಗುಣಗಳಿಂದ ಯಾವ ಗುಣ ಅತ್ಯಧಿಕವಾಗಿ ಒಬ್ಬ ವ್ಯಕ್ತಿಯ ಮರಣ ಕಾಲದಲ್ಲಿ ಇರುತ್ತದೋ ಆ ಗುಣಕ್ಕೆ ಅನುಗುಣವಾಗಿ ಅವನು ಮರುಹುಟ್ಟನ್ನು ಹೊಂದುತ್ತಾನೆ. ಸತ್ವಗುಣ ಇರುವವನು ಕೆಲ ದಿನಗಳ ಕಾಲ ಸ್ವರ್ಗಲೋಕದಲ್ಲಿ ಇದ್ದು ಸುಖಗಳನ್ನು ಅನುಭವಿಸಿ ಮತ್ತೆ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾನೆ. ಉಳಿದ ಇಬ್ಬರು ರಜೋ ಹಿಂದಿನ ಕರ್ಮಗಳಿಗಾಗಿ ಅವರು ಮತ್ತೆ ಮರ್ತ್ಯಲೋಕಕ್ಕೆ ಹಿಂದಿರುತ್ತಾರೆ. ಅಂದ್ರೆ ನಮ್ಮ ಅಂತಿಮ ಪ್ರಯಾಣ ಕಾಲದಲ್ಲಿಯೂ ಕೂಡ ನಮ್ಮ ಗುಣಗಳ ಪ್ರಭಾವ ಅತಿ ಹೆಚ್ಚಾಗಿ ಇರುತ್ತೆ. ಯಾವ ಗುಣವನ್ನು ನಾವು ಹೆಚ್ಚಾಗಿ ಹೊಂದಿರ್ತೇವೆಯೋ ಅದಕ್ಕೆ ಅನುಗುಣವಾದ ಫಲಗಳನ್ನ ಪಡಿತೀವಿ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಸೂಚಿಸ್ತಾ ಇದ್ದಾರೆ. ಸಮಯ ಆಗ್ತಾ ಬರೋದ್ರಿಂದ ಇವತ್ತಿನ ಪ್ರವಚನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಆ ಪಾರಾಯಣ ಅವಸಾನ ಶ್ಲೋಕಗಳನ್ನು ಪಠಿಸೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಃ ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ ಗೀತಾ ತತ್ವೈಕವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿ ಮಕರೋತ್ ಆತ್ಮ ತತ್ವೋಪದೇಶಾತ್ ಯಃ ಸರ್ವಾತ್ಮ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.